സുന്ദരനൊൾ മനസ്സോനുത സുന്ദരനൊൾ മനസ്സോനുത ಎಂದಳು ಮನದುಳ್ ಭ್ರಮರ ಕುಂತಳೆಯಿಂತೆನು ತಾಗ ಅರರೆ 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 ಯಾರಿವನು ಸುಂದರ ಪುರುಷ ಸುಂದರ ಪುರುಷ ಸುಂದರ ಪುರುಷ ಆಹಾ ಪುರುಷ ಸುಂದರ ಪುರುಷ ಯಾರಿವನು ಸುಂದರ ಪುರುಷ ಯಾರಿವನು ಸುಂದರ ಪುರುಷ ಈತ ಸ್ಮರಣತೆ ತೋರ್ಪಾನ ಈತ ಸ್ಮರಣತೆ ತೋರ್ಪ ಸ್ಮರಣತೆ ತೋರ್ಪ ಸ್ಮರಣತೆ ತೋರ್ಪ ಹರುಷ ಮನಕ್ಕೆ ಹರುಷ ಮನಕ್ಕೆ ಹರುಷ ಅರರೇ ಪುಟ್ಟು ತಲಿಹುದು ಮೋಹ ಮೋಹವು ಇವನುಳು ಪುಟ್ಟು ತಲಿಹುದು ಎಲ್ಲ ಸಾಹಸ ಎಲ್ಲ ಸಾಹಸ
ನಡೆಸಿದರೆ ಎನ್ನ ಸಾಧಕ ನಡೆಸಿದ ಸಾಧಕ ನಡೆಸಿದರೆ ನಹುದು ಅರರೆ ಅಮಮಾಯ ಏನನ್ನು ಕಾಣ್ತಾ ಇದ್ದೇನೆ? ರಣಕ್ಷೇತ್ರದಲ್ಲಿ ಒಬ್ಬರನ್ನು ವೀರಾವೇಶದಿಂದ ಹೋರಾಟವನ್ನು ಮಾಡಿ ಧರೆಗೆ ಉರುಳಿಸಿದವಳು ನಾನು. ಮತ್ತೊಬ್ಬ ಯಾರು ಎನ್ನುವ ಹಾಗೆ ರಣರಂಗಕ್ಕೆ ಪ್ರವೇಶವನ್ನು ಮಾಡಿದ್ದೆ ತಡ. ಏನನ್ನು ಕಾಣ್ತಾ ಇದ್ದೇನೆ? ಅಮ್ಮಮ್ಮ, ಆಹಾ, ಕಾರ್ಮೋಡದ ಮಧ್ಯದಿಂದ ಕೋಲ್ಮಿಂಚೊಂದು ಭಾಸವಾದ ಹಾಗೆ ನನ್ನ ಕಣ್ಣಿಗೆ ಪಕ್ಕನ ಹೊಳೆದು ಬಿಟ್ಟನಲ್ಲ. ಯಾರಿವನು? ಆಹಾ, ಸುಂದರ ಪುರುಷ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅರವಿ ಯಾರಿವನು? ಸುಂದರ ಪುರುಷ. ಹೌದಪ್ಪ, ಇದು ಸ್ತ್ರೀ ರಾಜ್ಯ. ಹೆಣ್ಣು ಮಕ್ಕಳೇ ಇರುವಂತಹ ಈ ಸ್ತ್ರೀ ರಾಜ್ಯದಲ್ಲಿ ಪರಪುರುಷನನ್ನು ಕಣ್ಣೆತ್ತಿ ಕೂಡ ನೋಡಿದವಳು ನಾನಲ್ಲ. ಅದೇ ಮೋಸ. ಪ್ರಥಮ ಬಾರಿಗೆ ಇಂತಹ ಒಂದು ಚಂದದ ರೂಪವಂತನನ್ನು ನಾನು ಕಾಣುವುದು ಅಲ್ಲ. ಗಂಡು ಮಕ್ಕಳಲ್ಲಿಯೂ ಇಷ್ಟು ಚಂದ ಇರ್ತಾರ? ಆಗಲೇ ಹೇಳಿದೆ. ಹೇಳಿದ್ರ ನೀವು? ನನಗದು ಕಿವಿಗೆ ಹೋಗ್ಲಿಲ್ಲ, ನಾ ಕೇಳಿಸ್ಲಿಲ್ಲ ಅದ್ರ ಸರಿಯಾಗಿ. ಈಗ ಪ್ರತ್ಯಕ್ಷವಾಗಿ ನಾನು ಕಾಣ್ತಾ ಇದ್ದೇನಲ್ಲ. ಹೌದಪ್ಪ, ಯಾವ ಕಾವ್ಯ ಬೇಕಾದರೂ ಓದಿ, ಯಾವ ಪುರಾಣವನ್ನು ಬೇಕಾದರೂ ತೆಗೆದು ಓದಿ, ಹೆಣ್ಣು ಮಕ್ಕಳನ್ನು ವರ್ಣಿಸುವಂತಹ ಸೌಂದರ್ಯದ ಸಾಲುಗಳು ನಿಮಗೆ ಸಿಗುತ್ತದೆ ಅಲ್ವಾ? ಹೆಣ್ಣಿನ ಕಣ್ಣು ಹಾಗೆ, ಹೆಣ್ಣಿನ ಮೂಗು ಹಾಗೆ, ಹೆಣ್ಣಿನ ಮುಖ ಹಾಗೆ, ಹೀಗೆಲ್ಲ ನಾನಾ ರೀತಿಯಲ್ಲಿ ವರ್ಣಿಸುವುದುಂಟು. ಹಾಗಂತ ಹೇಳಿ ಪುರುಷರನ್ನು ವರ್ಣಿಸುವಂತಹ ವಾಕ್ಯಗಳು ಎಲ್ಲಿಯೂ ನಿಮಗೆ ಸಿಗುವುದೇ ಇಲ್ಲ. ಉಂಟು, ನೀವು ಓದ್ಲಿಲ್ಲ. ನಾನು ಓದ್ಲಿಲ್ಲ. ಹಾಗಲ್ಲ, ಉಂಟು. ಹೆಂಗೆ ಸರ್? ಬರೀಲಿಲ್ಲ. ಯಾಕೆ ಗೊತ್ತುಂಟು? ಅವರು ಅಲ್ಲ, ಇದ್ರೂ ಇರಬಹುದು. ಒಂದು ವೇಳೆ ಬರೆಯದಿದ್ರೆ ಯಾಕೆ ಬರಲಿಲ್ಲ ಗೊತ್ತೇ? ಹೆಣ್ಣು ಮಕ್ಕಳ ಸೌಂದರ್ಯ ಅದು ಬರೀಲಿಕ್ಕೆ ಸಿಗುವಂಥದ್ದು. ಆದ್ರೆ ಗಂಡು ಮಕ್ಕಳ ಸೌಂದರ್ಯ ಹಾಗಲ್ಲ, ಅದು ಬರೀಲಿಕ್ಕೆ ಸಿಗುವಂಥದ್ದೇ ಅಲ್ಲ. ಮತ್ತೆ ಹಾಗೆ ಅಲ್ಲ ನೋಡಿ. ಅಂತೆ ಪ್ರಪಂಚದಲ್ಲಿ ಸುಂದರ ಪುರುಷ ಅಂತ ಯಾರನ್ನು ನಾವು ಹೊಗಳುದು? ಮಾರ, ಮನ್ಮಥ, ಜಯಂತ, ವಸಂತ, ನಳಕೂಬರ, ಎಷ್ಟು ಮಂದಿ ಇದ್ದಾರೆ. ಇಲ್ಲಿ ಸಿಗುವುದಿಲ್ಲ ಅಷ್ಟೇ ನಮಗೆ. ಅವರಲ್ಲಿ ಎಲ್ಲರಿಗಿಂತಲೂ ಮೀರಿದಂತಹ ಸೌಂದರ್ಯವನ್ನು ನಾನು ಇವನಲ್ಲಿ ಕಾಣುತ್ತಾ ಇದ್ದೇನೆ. ಸುಮ್ಮನೆಲ್ಲ ಬ್ರಹ್ಮನನ್ನು ಭೇದ ಬೀಜಕ್ಕಂತ ಕೊಂಡಾಡುವುದು ಯಾಕೆ ಹೇಳಿ? ಯಾರನ್ನು ಹೇಗೋ ಸೃಷ್ಟಿ ಬೇಕಾದ್ರೂ ಮಾಡಲಿ, ಒಂದು ಕೊರತೆ ಎನ್ನುವುದನ್ನು ಸೃಷ್ಟಿ ಮಾಡ್ತಾನಂತೆ. ಇದು ಹಾಗಲ್ಲ, ಯಾವುದೂ ಕೊರತೆ ಇಲ್ಲದ ಹಾಗೆ ಒಂದು ಸೃಷ್ಟಿ ಮಾಡಿದ್ದಾನೆ. ಬ್ರಹ್ಮನ ಸೃಷ್ಟಿಯಲ್ಲಿ ಅತ್ಯಂತವಾದಂತಹ ಅಪೂರ್ವವಾದಂತಹ ಸೃಷ್ಟಿ ಇದು. ತನ್ನ ಕರಕುಶಲವೆಂತದ್ದು, ತನ್ನ ಕೌಶಲ್ಯವನ್ನೆಲ್ಲವನ್ನು ಜೋಡಿಸಿ ಇದನ್ನು ಸೃಷ್ಟಿ ಮಾಡಿದ್ದಾನೆ. ನೋಡಿ, ಹಣೆ ನೋಡಿ ಅಂತೆ. ಹಣೆ ಅಲ್ಲ, ಅದು ಬಂಗಾರದ ಮಣೆ ಅಲ್ವಾ? ಹುಬ್ಬು ನೋಡಿ ಹೇಗೆ, ಕಾಮನ ಕಪ್ಪಿಲು ಅಂತ ಹೇಳುತ್ತಾರೆ ಅಲ್ವೇ? ಮಾತ್ರವಲ್ಲ, ಹೆಣ್ಣು ಮಕ್ಕಳ ಕಣ್ಣನ್ನು ಹೇಳುವುದುಂಟು ಕಮಲದ ದಳ. ಕಮಲದ ಕಮಲೇ ಕಮಲೋತ್ಪತ್ತಿ. ಕಮಲದಲ್ಲಿ ಕಮಲ ಹುಟ್ಟುವುದು. ಹೆಣ್ಣು ಮಕ್ಕಳ ಮುಖ ಎನ್ನುವುದು ಕಮಲ, ಆ ಕಣ್ಣು ಕೂಡ ಕಮಲದಲ್ಲಿ ಇನ್ನೊಂದು ಕಮಲದ ದಳ.
ಇದು ಹಾಗಲ್ಲ, ಓ ಇದು ಕಮಲದ ಮೊಕ್ಕೆ. ಆಹಾ ಮೂಗು, ಆ ಮೂಗನ್ನೊಮ್ಮೆ ನೋಡಿ. ಗಿಣಿಯ ನಾಸಿಕ ಎನ್ನುವ ಹಾಗೆ ಹೆಣ್ಣು ಮಕ್ಕಳ ಮೂಗನ್ನು ಕೊಂಡಾಡುವುದು. ಇದು ಗಿಣಿಯ ನಾಸಿಕ ಅಲ್ಲ, ಇದು ಗರುಡ ಮೂಗು, ಗರುಡ ಮೂಗು. ಆಹಾ ಅವನದ್ದಾದಂತಹ ಮೂಗು, ತುಟಿ. ವೈ ಏನ ಏನು ಅದೆಂತದದು? ಎಂತದು? ಮೂಗಿನಿಂದ ಕೆಳಗೆ, ತುಟಿಯಿಂದ ಮೇಲೆ ಕಪ್ಪು ಕಪ್ಪು ಮೀಸೆ ಅಂತ ಕ್ರಮ. ನೀವೆಲ್ಲಿ ನೋಡಿದ್ದೀರಿ? ಹೌದು, ನಾವು ನೋಡ್ಲೇ ಇಲ್ಲ ಅದರ ಅಂದವನ್ನು. ಅದಕ್ಕೆ ಮೀಸೆ ಅಂತ ಹೇಳುದಾ? ಓ, ಗಂಡು ಮಕ್ಕಳಿಗೆ ಮೀಸೆ ಬರ್ತದಲ್ಲ, ಮತ್ತೆ ಪೌರುಷದ ಸಂಕೇತ ಅದು. ಅದರಲ್ಲಿ ಆಹಾ ನನಗೆ ಗೊತ್ತಿಲ್ಲ ಇದು. ನಮ್ಮ ರಾಜ್ಯದಲ್ಲಿ, ನಮ್ಮ ಸ್ತ್ರೀ ರಾಜ್ಯದಲ್ಲಿ ಹೆಣ್ಣು ಮಕ್ಕಳೆಲ್ಲ ಹೇಳುದು ಎಂತದಂತೆ? ಇದು ಮೀಸೆ ಇಲ್ಲದವರು ಮುತ್ತು ಕೊಡುವುದಕ್ಕಿಂತ ಬರ್ಬೇಕಾ? ಅಷ್ಟು ಬಂದಿದೆ. ಮೀಸೆ ಇದ್ದವರು ಮುತ್ತು ಕೊಟ್ರೆ ಸಭೆ ಹೆಚ್ಚಾಗ್ತದೆ. ನನಗೆ ಗೊತ್ತಿಲ್ಲ. ನಿನ್ನ ಒಡತಿ ಹೇಳಿದ್ದ? ಅವಳಲ್ಲ, ಅವಳಿಗೆ ಗೊತ್ತಾದ್ರೆ ಈಗ ಬಾರಿಸಿ ಹೇಳು. ನಮ್ಮ ಸ್ತ್ರೀ ರಾಜ್ಯದಲ್ಲಿ ಇದ್ದಾರಲ್ವಾ ಸೇನಾನಿಗಳೆಲ್ಲ, ಅದು ನೀನೇ ಹೇಳಿದ. ಅವರು ಹೇಳುವುದನ್ನು ಕೇಳಿದ್ದೆ. ಓಹೋ, ಗಲ್ಲ, ಗಲ್ಲಗಿಂತ ಕೆಳಗೆ ಆ ಕಂಠ, ಎದೆ, ಓಹೋ ವಿಶಾಲವಾದಂತಹ ಎದೆ. ಗಂಡು ಮಕ್ಕಳ ಎದೆ ವಿಶಾಲವಾಗಿರ್ಬೇಕಂತೆ. ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಮನೆಯಲ್ಲಿ ಹೇಳಿಲ್ವಾ? ಮತ್ತೆ ಎಲ್ಲಿ ಹೇಳುದು? ನಿಮ್ಗೆ ಯಾವಾಗಲೂ ಕಾರ್ಯಕ್ರಮ, ಮತ್ತೆ ನಿಮ್ಗೆ ಸಿಗುತ್ತಿಲ್ಲ ಹೇಳಲಿಕ್ಕೆ. ಅಲ್ಲ, ಗಂಡು ಮಕ್ಕಳ ಎದೆ ವಿಶಾಲವಾಗಿರ್ಬೇಕು. ಯಾಕೆ? ಹೆಂಡತಿ ಆದವಳು ಅದ್ರಲ್ಲಿ ಜೋಪಾನವಾಗಿ ತಲೆಯನ್ನಿಟ್ಟು ಮಲಗಬೇಕಂತೆ. ಹಾಗೆ ಆ ಎದೆ, ಆ ತುಟಿ, ಆ ಗಲ್ಲ, ಅವನ ಬಂಗಾರದ ಮೈಬಣ್ಣ ಹೋಗುತ್ತಾ ಉಂಟು. ಅವನ ಸುವರ್ಣ ಕಾಂತಿಯನ್ನು ನೋಡಬಾರದು. ಇವನನ್ನು ಕಾಣುವಾಗ ಮೋಹ ಹುಟ್ಟುತ್ತಲಿದೆ ನನಗೆ. ಹಾಗಾದರೆ ನಾನು ನನ್ನೊಂದಿಗೆ ಮಾತಾಡುವುದೇ? ಮೋಹ ಹುಟ್ಟಿದ್ರೆ ಹೇಳಬೇಕಲ್ಲ. ಹೇಗೆ ಹೇಳುದು? ಮಾತಾಡಬೇಕು. ಮಾತನಾಡು ಮತಿವಂತ ಪ್ರೀತ, ಮಾತಾಡು ಮಾತನಾಡು ಮತಿವಂತ
ಕ್ಷಮಿಸಿ 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 ಬಳಲಿಸದೆಲ್ಲ ರಕ್ಷಿಸೋ ಮನ ಬಳಲಿಸದೆಲ್ಲ ರಕ್ಷಿಸೋ ಮನ ಸಲಿಸಿ ಕಾಮನ ಬಾಧೆ ಸಗಿಸಿ ಇರುವುದೆಂದೋ ಸಗಸಿ ಕಾಮನ ಬಾಧೆ ಸಗಿಸಿ ಇರುವುದೆಂದೋ ಸಗಸಿ ಮಾತನಾಡೋ ಮತಿವಂತ ಪ್ರೀತ ಇವನನ್ನು ಕಾಣುವಾಗ ಅರ್ಥವಾಗುತ್ತಾ ಇದೆ ನನಗೆ. ಇವನೊಬ್ಬ ಪ್ರೀತ, ನನ್ನ ಪ್ರಿಯಕರ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮದುವೆ ಆಗುತ್ತಿದ್ದ ಇಂಥವನ್ನೇ ಮದುವೆ ಆಗಬೇಕೆನ್ನುವ ಹಾಗೆ ನನ್ನ ಮನಸ್ಸಿನಲ್ಲಿ ತೀರ್ಮಾನ ಮಾಡಿ ಆಯಿತು. ಇವ ಮೋಹನ. ಆಹಾ, ಈ ಮೋಹನನ ಜೊತೆಗೆ ನಾನು ಕಲ್ಯಾಣಿ ಒಬ್ಬಳು ಸೇರಿಕೊಂಡ್ರೆ ಹೇಗಾದೀತು ಅಲ್ವೇ? ಆಹಾ, ನಮ್ಮ ಜೊತೆ ಹೇಗಿರಬಹುದು? ಹೌದಲ್ಲ? ಸರಿ ಸರಿ, ಈ ಹೊತ್ತಿನಲ್ಲಿ ಮನ್ಮಥ ನನಗೆ ಒಂದೊಂದೇ ಬಾಣವನ್ನು ಬಿಡುವುದಕ್ಕೆ ಆರಂಭ ಮಾಡಿದ ಅಲ್ವೇ? ಪಂಚಶರಗಳು ಇವೆ. ಆ ಪಂಚಶರಗಳು ಒಂದು ರೀತಿಯಾದಂತಹ ವೇದನೆಯನ್ನು, ಇದು ವೇದನೆಯಲ್ಲ, ಇದು ಸಂವೇದನೆ. ಹೌದಪ್ಪ, ನೋವು ತರುವಂತಹ ವೇದನೆ ಇದ್ರೆ ಅದು ವೇದನೆ, ಇದು ನೋವಲ್ಲ. ಹಿತಕರವಾದಂತಹ ವೇದನೆ ಯಾವುದು ಇದೆ ಅದು ಸಂವೇದನೆ ಎನ್ನುವ ಹಾಗೆ ಅರ್ಥ. ನಿವೇದನೆ ನಿವೇದನೆ ನಾನು ಮಾಡಬೇಕು, ಅವನಲ್ಲಿ ನಿವೇದನೆ ನಿವೇದಿಸಬೇಕು. ನನ್ನ ಮನಸ್ಸಿನಲ್ಲಿ ಏನುಂಟು ಅದನ್ನೆಲ್ಲವನ್ನು ಹೇಳಬೇಕು. ಮದುವೆ ಆಗಂತ ಹೇಳಬೇಕು, ಮದುವೆ ಆಗೋದಕ್ಕಿಂತ ಮುಂಚೆ ಪ್ರೀತಿ ಮಾಡುವಂತ ಹೇಳಬೇಕು. ಆಹಾ, ಆಮೇಲೆ ಪ್ರೀತಿ ಮಾಡಿದ ಮೇಲೆ, ಮದುವೆ ಆದ ಮೇಲೆ ಅವನದ್ದಾದಂತಹ ನಳಿತೋಳುಗಳಿಂದ ನನ್ನನ್ನು ಅಪ್ಪಿ ಒಮ್ಮೆ ಉತ್ತ ನಾನೇ ಹೇಳುದು, ನಾನೇ ಮಾತಾಡುದು, ಎಲ್ಲ ನಾನೇ. ಹೌದು, ತಿಳಿಯದೆ ಎಸಗಿದ ತಪ್ಪನ್ನೇ ಕ್ಷಮಿಸು. ಎಷ್ಟು ತಪ್ಪನ್ನು ಮಾಡಿದ್ದೇನೆ ನಾನು. ಆ ತಪ್ಪೆಲ್ಲವನ್ನು ಇದ್ರೆ ಕೂಡ ನೀನು ಮನ್ನಿಸಬೇಕು. ಆದ್ದರಿಂದ ಯುದ್ಧ ಬೇಡ ನಮಗೆ. ಏನಿದ್ದರೂ ಕೂಡ ಮಾರಣ ಯುದ್ಧ ಮಾಡುವ ನಾವು. ಬಾ, ಹಂಸ ತೂಲಿಕಾ ತಲುಪದಲ್ಲಿ ನಾನು ಮಲಗಿಸ್ತೇವೆ. ಮಾತಾಡು ಮಾತಾಡು. ಅಲ್ಲ, ನಿನಗೆ ಎಂತದ ಇದರಲ್ಲಿ ಹೇಳುವುದು ನಾನು. ಕಾಂತನೀಯರೆಂಬುದ ಬೇಡನಿಗೆ ಸಂತೋಷವಾದ ಮಾತ ಇಂದು ರಣಕದಗಿದ್ದುದು ನೆವವೋ ನಿಜವೆಂತೆನುತ್ತ ಬೇಡ ತಿಳಿದೋ ಕಾಂತಿ. ಆಗ ನಿನ್ನ ನೋಡ್ತಿದ್ದೇನೆ, ಕುಣಿತಿ ಮಾತಾಡ್ತಿ, ನಿನ್ನಷ್ಟಕ್ಕೆ ಮಾತಾಡ್ತಿ. ಹೌದು, ನಿನ್ನಲ್ಲಿ ಯಾವಾಗ ಹೇಗೆ ಎಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಸ್ವಲ್ಪ ಆದ್ರೂ ಪ್ರಜ್ಞೆ ಉಂಟ. ಅಯ್ಯೋ, ಇಲ್ಲಿ ಹೀಗೆ ಮಾತಾಡ್ಬೇಕು, ಬೇರೆ ಮಾತಾಡಿದ್ರೆ ಅರ್ಥ ನನ್ನ ಆಗ್ತದೆ. ತಮ್ಮ ಬಿದ್ದಿದ್ದಾನೆ, ಅವನನ್ನು ನಾನು ಹೇಳು ಮಾತಾಡು ಅಂತ ಎಷ್ಟು ಹೇಳಿದ್ರು ಕೂಡ ಅಯ್ಯಯ್ಯೋ. ಅವ ಒಂದು ಮಾತಾಡುವುದಿಲ್ಲ. ಅಯ್ಯೋ, ಅವ ಬಿದ್ದದಕ್ಕೆ ನಾನು ಕುಡಿದದ್ದು. ಯಾರು ಅವ ಎಂದು ಹೇಳ್ತಿದ್ರೆ ನನಗೆ ಕುಡಿಯಕ್ಕೆ ಬಿಡ್ತಿರ್ಲಿಲ್ವ ಏನು? ಯಾರು ಮಾತಾಡಬೇಕು ಅವ ಮಾತಾಡುವುದಿಲ್ಲ, ಆ. ಯಾರು ಮಾತಾಡಬಾರ್ದು ಅವರ ಆಗದಿಂದ ಮಾತಾಡ್ತಾ ಇದ್ದಾನೆ. ಹೌದಪ್ಪ, ನನಗೆ ನನ್ನ ತಮ್ಮ ಮಾತಾಡ್ಬೇಕು. ಈಗ ಅವ ಒಬ್ಬರು ಬಿದ್ದಿದ್ದಾನೆ ಅಂತ ಬಿಟ್ರೆ ನೀನೀಗ ನಿಂತ ನೀನು ಎಷ್ಟು ಮಾತಾಡ್ತಾರೆ ಗೊತ್ತು ನನಗೆ. ನಾನೀಗ ಯಾವ ಸ್ಥಿತಿಯಲ್ಲಿದ್ದೇನೆ? ನನ್ನ ತಮ್ಮ ಹೇಳುವುದಿಲ್ಲ ಮಾತಾಡುವುದಿಲ್ಲ ಅಂತ ನಾನು ದುಃಖಿಸ್ತಾ ಇರುವಾಗ ನೀನು ಇಚ್ಛೆ ಬಂದ ಹಾಗೆ ಕುಣಿತಿ. ನನ್ನ ಪರಿಚಯ ಆಗಿಲ್ಲ ನಿನಗೆ? ಯಾರು ಹೇಳ್ತೀನಿ? ಅಯ್ಯೋ, ಕತೆ ಅಂತ ನಾನು ಯಾರಂತ ಗೊತ್ತಿಲ್ಲ ನಿನಗೆ. ಇದು ಶ್ರೀರಾಜ. ದೇವರ ಹಣ ಹೇಳ್ತೇನೆ, ಯಾರು ಅಂತಲೇ ಗೊತ್ತಿಲ್ಲ. ಹೌದಾ, ಒಳ್ಳೆದಾಯ್ತು. ನಾವು ಪರಿಚಯವನ್ನು ಮಾಡಿಕೊಳ್ಳೋಣ. ನಿನ್ನ ಪರಿಚಯ ಮಾಡಿ ನನಗೇನು? ಅಯ್ಯೋ, ನನಗೆ ನನ್ನ ತಮ್ಮ ಹೇಳ್ಬೇಕು. ನಿನ್ನ ಪರಿಚಯ ನೀನು ಯಾರು? ನಿನ್ನ ಪರಿಚಯ ಮಾಡಿದ್ರೆ ನನಗೆ ಲಾಭ ಉಂಟು. ಹೌದಾ? ಹೌದು. ನೋಡು, ನೀನು ನಿನ್ನ ಲಾಭದ ಬಗ್ಗೆ ಆಲೋಚನೆ ಮಾಡು. ಅದು ಹಾಗಲ್ಲ. ಈಗ ಒಂದು ಮಾತು ಇಬ್ಬರಿಗೆ ಸಹ ಲಾಭ. ನನಗೆ ಲಾಭ ಇಟ್ಟಿದ್ರೆ ಮಾತಾಡ್ತಾ ಇರ್ಲಿಲ್ಲ.
ಹೌದೌದು, ಮದುವೆ ಆದ್ಮೇಲೆ ಇಬ್ಬರಿಗೂ ಲಾಭವೇ. ಈಗ ನಿನಗೆ ಮದುವೆ ಹೇಳಲಿಕ್ಕೆ ಬಂದು ಅಲ್ಲಪ್ಪ, ನೋಡು ಇದು ಶ್ರೀರಾಜ್ಯ, ಹೌದು, ಇಲ್ಲಿ ಹೆಣ್ಮಕ್ಳೇ ಇರುವುದನ್ನು ಇಲ್ಲಿನ ಒಡತಿ ಶಶಿಪ್ರಭೆ ಅದಾಗ ಗೊತ್ತಾಗಿದೆ. ಮಹಾರಾಣಿ, ಹಾ, ಅವಳ ಮಂತ್ರಿನಿ ನಾನು. ಅಂದ್ರೆ ಭ್ರಮರ ಕುಂತಳೆ. ನೋಡು ನನ್ನ ಮುಂಗುರುಳು ನೋಡು, ಭ್ರಮರದ ಉಪಾಧಿಯಲ್ಲಿ. ಹೌದೌದು, ಹಾಗಾಗಿ ನನಗೆ ಭ್ರಮರ ಕುಂತಳೆ. ಹಾ. ಈ ರಾಜ್ಯದ ಮಂತ್ರಿನಿ ನಾನು. ಇದು ಕೂದಲು ಬಂದ ಮೇಲೆ ಹೆಸರಿಟ್ಟದೆ ಅಲ್ಲಪ್ಪ, ಹುಟ್ಟುವಾಗಲೇ ಆ ಕೂದಲನ್ನು ನೋಡಿ ನನಗೆ ಹೆಸರಿಟ್ಟದ್ದು ಭ್ರಮರ ಕುಂತ. ಭ್ರಮರ ಕುಂತಳೆ. ಇದು ಏನಿಲ್ಲ, ಏನಿಲ್ವಾ ಹಾಗಿದ್ರು? ಆಹಾ, ಇದು ಹೇಳ್ಬೋದಲ್ಲ, ಎಂತದು? ನಾನು ಮನಸಾರೆ ಸೋತಿದ್ದೇನೆ. ಯಾರಿಗೆ? ನಿನಗೆ ಮದುವೆ ಆಗುದಿದ್ರೆ ನಿನ್ನನ್ನೇ ಮದುವೆ ಆಗುದಂತ ಹೇಳಿ ಹಾ. ನನ್ನ ಮನಸ್ಸಿನಲ್ಲಿ ಅಭಿಪ್ರಾಯ ಪಟ್ಟಾಗಿದೆ. ಹಾಗಾಗಿ ನಿನ್ನಲ್ಲಿ ಒಂದು ನಾನು ಬೇಡುದು. ಏನು? ಬೇಡ್ಲಿಕ್ಕೆ ಉಂಟು. ಬೇಡುದಂದ್ರೆ ಎಂತದ್ದು? ಅನ್ನ ಬೇಡುದಲ್ಲ, ಹಾ. ಪ್ರೀತಿ ಪ್ರೀತಿ ಪ್ರೀತಿ, ಪ್ರಣಯ ಭಿಕ್ಷೆ. ಹಾ. ನೀನು ನನ್ನ ಮದುವೆ ಆಗ್ಬೇಕು. ಅಲ್ಲ, ಇದು ಸ್ತ್ರೀ ರಾಜ್ಯ. ಹೌದು. ಇಲ್ಲಿ ನೀವು ಬರ್ದದ್ದು ಹೇಗೆ? ಏನು ಪುರುಷರಿಗೆ ಪ್ರವೇಶ ಇಲ್ಲ, ನೀವು ಮಾಡಿದಿರಲ್ವ ಈಗ? ಪುರುಷ ದ್ವೇಷಿಗಳು. ಹೌದು. ಪ್ರವೇಶ ಮಾಡಿದ್ದೇವೆ. ಹೌದು. ಈಗ ನೀವು ಇಷ್ಟವರೆಗೆ ಪುರುಷರೇ ಬೇಡ ಅಂತ ಬದುಕಿದವರು. ಅದು ಅವಳವಳು. ಈಗ ನಿನ್ನ ಮಾತು ಕೇಳುವಾಗ ನಿನಗೆ ಮದುವೆ ಆಗುವ ಹಠವೋ ಚಟವೋ ಎಂತ? ಅದಲ್ಲ, ಅದು ಬರ್ದದ್ದೆಲ್ಲ ಸರಿ. ಹಾ. ಅದು ಯಾರಿಗೆ ಅನ್ವಯ? ಯಾರಿಗೆ? ಅದು ಅವಳಿಗೆ ಶಶಿಪ್ರಭೆಗೆ. ನೀನು ಹೆಣ್ಣನ್ನು, ನನಗೆ ಅನ್ವಯ ಆಗ್ತದೆ ಯಾವಾಗ? ನೀನು ಅವಳಿಗೆ ಮಂತ್ರಿಣಿಯಾ? ನಾನು ಮಂತ್ರಿಣಿ. ಹಾ. ಅವಳ ಸೇನಾನಿ ಇದ್ದಾರಲ್ವ ಕಮಲ ಗಂಧಿ, ನೋಡಿದ ಮೇಲೆ ನಿಮ್ಮನ್ನು ನೋಡಿದ ಮೇಲೆ ಆ ಬರ್ದದ್ದೆಲ್ಲ ನನಗೆ ನೆನಪಾಗುದಿಲ್ಲ. ಅದೇನಿದ್ರು ಕೂಡ ಅವಳಿಗೆ ನನಗಲ್ಲ. ನೀನು ಮೊದಲು ಯಾರನ್ನು ನೋಡ್ಲಿಲ್ಲ? ಇಲ್ಲಪ್ಪ. ಇಲ್ಲಪ್ಪ, ನೋಡ್ತಿದ್ರೆ ಹೀಗೆ ಕುಣಿತೇನೆ ನಾನು. ಹಾಗಾಗಿ ಪ್ರಥಮ ಬಾರಿಗೆ ನೋಡಿಯೇ ಇಷ್ಟು ಕುಣಿದಿದ್ದು, ಇನ್ನು ಮದುವೆ ಆದ್ರೆ ಎಷ್ಟು ಕುಣಿಯುವುದು? ಅಲ್ಲ, ನನ್ನನ್ನು ಕುಣಿಯುವುದು. ಅಲ್ಲ, ಇದು ನಿನಗೆ ನೀನು ಕುಣಿಲಿಕ್ಕೆ ಸೇರಿದ್ರೆ ನಿನ್ನನ್ನು ಕುಣಿಸುವುದೇ ಮತ್ತೆಂತದ್ದು? ದೇವರನ್ನ ನಿನ್ನಷ್ಟು ಕುಣಿಲಿಕ್ಕೂ ಬರ್ಲಿಕ್ಕಿಲ್ಲ, ನನಗೆ ಕುಣಿಲಿಕ್ಕೆ ಮನಸ್ಸು. ಅದ್ಯಾಕೆ? ಅಲ್ಲ, ನಿನ್ನಲ್ಲಿ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ. ಈಗ ನನ್ನಲ್ಲಿ ಮಾತಾಡುವೊಮ್ಮೆ. ನೀನು ಮಾತಾಡುದು ಬಿಡು, ಹಾ. ನನ್ನ ತಮ್ಮ ನನ್ನಲ್ಲಿ ಓ ಮಾತಾಡುವ ದೇವ್ರೇ! ಇದ್ದಾನೆ. ಇವನಿನ ತಮ್ಮನ? ನೀನು ಯುದ್ಧಕ್ಕೆ ಬಂದವಳು ಅಂತ ಹೇಳ್ತಿ, ಯುದ್ಧಕ್ಕೆ ಬಂದವಳು ಯುದ್ಧ ಮಾಡುವುದನ್ನು ಈ ನನ್ನ ತಮ್ಮನನ್ನು ಬೀಳಿಸಿದವಳು ಯಾರು? ಆ ಹಣೆ ಬರ ಕೆಟ್ಟವಳು. ದೇವ್ರೇ ದೇವ್ರೇ ದೇವ್ರೇ, ಇವನಿನ ತಮ್ಮನ? ಹೌದು. ಮೊದಲೇ ಹೇಳ್ತಿದ್ರೆ ಯಾರು ಬೀಳಿಸಿದ್ದೆ ಯಾರು ಅಂತ ಗೊತ್ತಿಲ್ಲ. ಇಷ್ಟು ಚಂದದ ಅಣ್ಣ ಇದ್ದಾನಂತ ಮೊದಲೇ ಹೇಳಿದ್ರೆ ನಮಗೆ ಪೆಟ್ಟೆ ಹೊಡಿತಿರ್ಲಿಲ್ಲ. ನಾನು ಹೊಡ್ದದ್ದು ಯಾರು? ನಾನೇ ಹೊಡೆದದ್ದು. ನನ್ನ ತಮ್ಮನಿಗೆ ಹೊಡ್ದ. ನಿನ್ನ ತಮ್ಮಂತ ಗೊತ್ತಿರಲಿಲ್ಲ ನನಗೆ, ಈಗ ಗೊತ್ತಾಯ್ತಲ್ಲ. ಹಾ. ಈಗೆಂತ ಮೂರ್ಛೆ ಬಿದ್ದದ್ದವನು? ಮೂರ್ತಿ ಎಲ್ಲ ಎಂತದಾಗಿದೆ, ಮಾತಾಡುದಿಲ್ಲ, ಅಷ್ಟು ಕುಣಿಯುತ್ತಿದ್ದವಪ್ಪ. ನಮಗೆ ಮೂರ್ಛೆ ಬೀಳಿಸ್ಲಿಕ್ಕೆ ಗೊತ್ತುಂಟು, ಮೂರ್ಛೆಯಿಂದ ಎಬ್ಬಿಸ್ಲಿಕ್ಕೂ ಗೊತ್ತುಂಟು ನಮಗೆ. ಈಗ ಏನಾಗ್ಲಿಲ್ಲ, ಏನಾಗ್ಲಿಲ್ಲ. ಎಬ್ಬಿಸುವುದು ನೀನು. ನಾನು ಎಬ್ಬಿಸ್ತೇನೆ. ಹೌದಾ? ನೋಡ್ತೀಯಾ? ನಿನ್ನ ಮದುವೆ ಪ್ರಣಯ ಎಲ್ಲ ಬದಿಗಿರ್ಲಿ, ನನ್ನ ತಮ್ಮ ಹೇಳದೆ ನಿನ್ನಲ್ಲಿ ಮಾತಾಡುದು. ಅಲ್ಲ, ನಾವು ಎಂತ ನನ್ನ ಮದುವೆ ಆಗ್ತೀಯಾ? ಮತ್ತೆ ನೋಡುವ, ಮೊದಲು ಎಬ್ಬಿಸು. ನೀನು ಮದುವೆ ಆಗ್ತೀರ ಅಂತ ಮಾತು ಕೊಡು ನನಗೆ. ಅದು ಬೇಡ ಬೇಡ, ನೀನು ಎಬ್ಬಿಸದಿದ್ದರೆ ಮದುವೆ ಆಗುದಿಲ್ಲ. ಓ ಮೋಹನ, ನಿನ್ನ ಮೋಹನಿಗೆ ಮಣ್ಣು ಹಾಕಿದ. ಅಯ್ಯೋ, ಅವನಿಗೆ ಮಣ್ಣು ಹಾಕುದು ಯಾಕೆ? ಅವನಿಗೆ ಮಣ್ಣು ಹಾಕಿದ್ರೆ ಕುಣಿಯುದು ಯಾರು ಮತ್ತೆ? ಬೀಳಿಸಿದವಳು ನೀನಲ್ವಾ? ಹೌದು. ನೀನು ಎಬ್ಬಿಸುವುದಿದ್ದರೆ ಮಾತ್ರ ಮಾತಾಡು. ಹೌದಲ್ಲ? ಹಾಗಾದ್ರೆ ಎಬ್ಬಿಸ್ತೇನೆ ನಾನು. ನೋಡ್ತೀಯಲ್ಲ? ಅಯ್ಯಯ್ಯೋ! ಯಾಕೆ? ಅಯ್ಯಯ್ಯೋ! ಬೆಟ್ಟಗೇರಿದವರನ್ನು, ಹುಲ್ಲು ಕಚ್ಚಿದವರನ್ನು, ಕೈ ಮೇಲೆ ಮಾಡಿದವರನ್ನು ಕೊಲ್ಲಬಾರದು, ಕೊಲ್ಲಬಾರದು, ಕೊಲ್ಲಬಾರದು. ನೀನೀಗ ಬೆಟ್ಟವು ಎಲ್ಲಿಲ್ಲ, ಹುಲ್ಲು ಕಚ್ಚಿಲ್ಲ. ಕೈ ಮೇಲೆ, ಕೈ ಕೆಳಗೆ. ಅವಳು ಹೇಳಿದ ಯಾವುದಿಲ್ಲ. ಈಗ ಯಾವುದಿಲ್ಲ. ಕೈ ಕೆಳಗುಂಟು, ಬೆಟ್ಟದಿಂದ ಕೆಳಗಿಳಿದಿದ್ದಾಳೆ, ಎರಡು ಬಿಡ್ತಾರೆ. ಎಂತದ್ದು? ಅಲ್ಲ, ನೀವು ಮೊದಲೇ ಹೇಳಿಕ್ಕೆ ನಿಶ್ಚಂದ ಅಣ್ಣ ಇದ್ದಾನಂತೆ, ನಾನು ನಿಂಗೆ ಹೊಡಿತಾನೆ ಇರ್ಲಿ. ಅಣ್ಣ ಇದ್ರ ಅಣ್ಣ ಇದ್ರೆ ನಿಂಗೆ ಪಟ್ಟಿಲ್ಲ, ಅವನಿಗೆ ಎಲ್ಲ. ನಿನಗೆ ಕೇಳಲಿಕ್ಕೆ ಹೇಳು, ಸಂಕಟ ಅವನಿಗೆ. ನನಗೆ ಗೊತ್ತಿರ್ಲಿಲ್ಲಪ್ಪ, ಅವ ಹೇಳಿದ. ಗೊತ್ತಿಲ್ಲದನ್ನು ಕೇಳಿ ತಿಳ್ಕೊಳ್ಬೇಕು. ಆಹಾ, ಈಗ ಆಯ್ತಲ್ಲ. ತಮ್ಮ ತಪ್ಪು ಮಾಡ. ಯುದ್ಧ ಮಾಡಿ ನಿನ್ನನ್ನು ಬೀಳಿಸಿದವಳು ಇವಳೆ. ಹೌದು. ಎಬ್ಬಿಸಿದ್ದು ಇವಳೆ. ಆಯ್ತು. ಯಾಕೆ ಎಬ್ಬಿಸಿದ್ದು? ಪ್ರಾಣ ಭಿಕ್ಷೆಯನ್ನು ಕೊಟ್ಟಿದ್ದೇನೆ, ನೀನು ಪ್ರಾಣ ಭಿಕ್ಷೆ ಕೊಟ್ಟವರಿಗೆ ಹೊಡಿಯುವುದಾ? ನನಗೆ ಪ್ರಾಣ ಭಿಕ್ಷೆ ಇನ್ನೇನೋ ಮೋಸ ಮಾಡಿದ್ದು. ಇಲ್ಲಪ್ಪ, ಹಾ, ಸಾಲ ವಂಚನೆ ಇದೆಲ್ಲ ನಮಗೆ ಶ್ರೀಮಂತರಿಗೆ ಗೊತ್ತೇ ಇಲ್ಲ. ಅವ್ರು ಗೊತ್ತಿಲ್ಲ ಅಂತ ಹೇಳುದು ಮಾತ್ರ, ಮಾಡುವುದೇ. ಅಯ್ಯೋ, ಇದು ಅಲ್ಲ, ಇಷ್ಟು ಆಯ್ತಲ್ಲ. ಇಷ್ಟು ಮದುವೆ ಆಗ್ಬೇಕನ್ನುವ ಹಂಬಲ ಇರುವ ನಿನಗೆ ಹಾ. ಇಷ್ಟು ಸಮಯ ನೀನು ಬದುಕಿದ್ದು ಹೇಗೆ ಅಂತ. ಅದು ಹಾಗಲ್ಲ, ಇಷ್ಟವರೆಗೆ ಗಂಡು ಮಕ್ಕಳನ್ನು ನೋಡ್ಲಿಲ್ಲಲ್ಲ, ನೋಡಿದ ಮೇಲೆ ಈ ಆಸೆ ಹುಟ್ಟಿ. ಹೌದಾ? ಹೌದು. ಈಗ ಯಾರು? ಅವಳಿಗೆ ಗೊತ್ತಾದ್ರೆ ಮಾತ್ರ ಅಂದ್ರೆ ಇದು ತಲೆ ಕತ್ತರಿಸ್ತಾಳೆ ಅವಳು. ಈಗ ಅವಳಿಗೆ ಹೆದರಿಯ? ಅವಳಿಗೆ ಹೆದರಿ. ಇನ್ನಾದ್ರೂ ಗೊತ್ತಾಗ್ತದಲ್ಲ. ಇನ್ನು ಗೊತ್ತಾದ್ರೆ ನೀವಿದ್ದೀರಲ್ವಾ? ಅಂದ್ರೆ ಈಗ ನಿನ್ನದು ಅತ್ಯಂತ ತೀರ್ಮಾನ. ನಾವು ಹೋಗುವ ಇಲ್ಲಿಗೆ. ಈ ಪುರವನ್ನು ಬೇಡ. ಯಾರನ್ನು ಮದುವೆ ಆಗುದು? ನಿಮ್ಮ ಸ್ವಲ್ಪ ದೂರ ನಿಲ್ಲು. ಇದು ಮರಿಯಾನೆ. ಅದೇ ದೊಡ್ಡ ಆನೆ ಬಂತಲ್ಲ, ಅದಕ್ಕೆ ಮರಿ ಆನೆ ಬಂದದ್ದು. ಇಲ್ಲ, ಇನ್ನು ನೀನು ಹೀಗೆ ಆಗ್ಲಿಕ್ಕೆ ಉಂಟಾ? ನಾನು ಹಾಗೆ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ನಮ್ಮಲ್ಲಿ ತಲೆ ಕಟ್ಟದ ಅದೊಂದೇ. ಯಾರು ನೀ? ಅದೇ ಅಯ್ಯೋ, ಅವಳು ಯಾರು? ಏನು? ಅದು ಗೊತ್ತಿಲ್ವಾ? ಏನು? ಅವಳ ಹೆಸರು ಕಮಲ ಗಂಧಿನಿ ಎನ್ನುವ ಹಾಗೆ. ಕಮಲ ಈ ಗಂಧಿ. ರಾಜ್ಯದ ಸೇನಾನಿ. ಕಮಲ ನನ್ನ ವೀಳ. ಕಮಲ ಗಂಧಿನಿ ಅವಳು. ಇವನು ಕಮಲ ಧ್ವಜ. ಒಳ್ಳೆ ಜೋಡಿ. ನೀನು ಬಾ ಅವನಿಗೆ. ನಿನಗೆ ತಲೆ ಕೆಟ್ಟಿದೆ ಅಂತ ಮೊದಲೇ ಮುಹೂರ್ತದಲ್ಲಿ 2 ಮದುವೆ. ಅಲ್ಲ, ಈಗ ಅವರಿಗೆ ಜೋಡಿ ಮಾಡುದು, ಈಗ ನಾವು ಇಬ್ರು ಜೋಡಿ. ನಾವಿಬ್ರು ಜೋಡಿ, ಅವರಿಬ್ರು ಜೋಡಿ, ಸರಿಯಾಗಿದೆ.
ಅಣ್ಣ ಹೇಗಾದೀತು ಜೋಡಿ? ಕೆಟ್ಟವಳೆ, ನೀನು ಯಾವ ಕರ್ಮಕ್ಕೆ ಬಂದದ್ದು ಇಲ್ಲಿಗೆ? ಯಾವ್ದು ಮದುವೆ ಆಗ್ಲಿಕ್ಕೆ? ಮದುವೆ ಆಗ್ಲಿಕ್ಕೆ? ಸತ್ಯ ಹೇಳು, ನಿನಗೆ ಮುಖ ಉಂಟ ನಿನಗೆ? ನಿನ್ನ ಅಲ್ಲಿಗೆ ಒಂದು ಮುಖ ತೋರಿಸ್ಲಿಕ್ಕೆ ಉಂಟ ನೀನು? ಅಲ್ಲಿಗೆ ಬರ್ಲಿಕ್ಕೆ ಇಲ್ಲ. ಅಲ್ಲಿಗೆ ಬಂದು ಮಾಡುದಂತ ಹೇಳು. ಅಲ್ಲ, ಉಂಡ ಮನೆಗೆ ಎರಡು ಬಗಿಲಿಕ್ಕೆ ನಿನ್ನಲ್ಲಿ ಕಲಿಬೇಕು. ಅಯ್ಯೋ ದೇವರ, ಶಶಿ ಪ್ರಭೆ ನಿನಗೆ ಅನ್ನವೇ ಹಾಕಲಿಲ್ಲ. ನೀನು ಉಂಡ ನಾನೇ ಕಷ್ಟಪಟ್ಟು ದುಡ್ದು ಅನ್ನ ತಿಂದದ್ದು ಮತ್ತೆ ಅನ್ನ ಹಾಕದೆ ಹೀಗೆ, ಅನ್ನ ಹಾಕಿದ್ರೆ ಹೇಗೆ? ಅಯ್ಯೋ ಏಯ್, ಏನೇ ಆಗಲಿ ನೀನು ಒಡತಿಯಲ್ಲಿ ಹೇಳಿ ಬಂದದ್ದೇನು? ಏನು? ಈ ಪುರುಷರನ್ನು ಹೆಡಮುರಿ ಕಟ್ಟಿ ತರ್ತೇನೆ, ಬಂಧಿಸಿ ತರ್ತೇನೆ ಎಂಬ ಆ ಕಾಲಕ್ಕೆ. ಅದು ಆ ಕಾಲಕ್ಕೆ. ಆ ಕಾಲಕ್ಕಾದ್ರೆ ಈ ಕಾಲಕ್ಕುಂಟೆ, ಈ ಕಾಲಕ್ಕುಂಟಾದ್ರೆ ಎರಡೂ ಕಾಲು ಈ ಕಾಲದಲ್ಲಿ ಇವನ ಪ್ರೇಮದ ಉಂಟಾದ್ರೆ ಮತ್ತೆ ಭಿಕ್ಷೆ ಬೇಡಬೇಕು. ಈಗ ಕಾಲು ಮುರಿಲಿಕ್ಕೆ ಉಂಟು. ನಾನು ಈಗ ನಿನಗೆ ಮರ್ಯಾದೆಯಲ್ಲಿ ಹೇಳ್ತೇನೆ. ಎಂತದು? ಆಗ ನಾವು ಹೊರಡುವಾಗ ನೀನೇ ಹೇಳಿದೆ, ಏನಾದ್ರೂ ನಮ್ಮಂತ ಸಣ್ಣ ಹುಡುಗಿಯರು ಇವರ ಪ್ರೇಮದ ಬಲೆಯಲ್ಲಿ ಸಿಲುಕಿದರು ಅಂತಾದ್ರೆ ಅವರ ಕೈ ಕಾಲನ್ನು ಮುರಿತೇನೆ ಎಂಬ ಹಾಗೆ. ಅವಳು ಹೇಳಿದ್ದು ಸಣ್ಣ ಹುಡುಗಿಂತ. ಹೌದು, ಅವಳು ದೊಡ್ಡ ಹುಡುಗಿ. ಅದೇ ಹೇಳಿದ್ದು, ಅದನ್ನೇ ಕೇಳುವುದು. ಈಗ ಇವಳ ಸೊಂಟ ಮುರಿಬೇಕಾ ಕಾಲು ಮುರಿಬೇಕಾ ಅಂತ. ನೀನು ಮುರಿತ್ಯಾ? ನೀನು ಮುರಿದ್ರೆ ಅವನಿಗೆ ಸಿಗುದಿಲ್ಲ ನಿನಗೆ. ನಾನೇನು ನಿಯಂತ್ರಿಸಿಗೆ ಸಣ್ಣ ಅಂಕುಶ ಸಾಕು. ನೀನು ಅದೆಲ್ಲ ಬಿಡು. ನೀನು ಅವನ ಮದುವೆ ಆಗಿ ಈಗ ನಿನಗೆ ಮರ್ಯಾದೆಯಲ್ಲಿ ಹೇಳ್ತೇನೆ, ಅವಳಿಗೆ ನಮ್ಮೊಂದಿಗೆ ಬರ್ತಿಯಲ್ಲ. ಶಶಿ ಪ್ರಭೆಗೆ ಎಂತದ್ದು ರಸ ಇಲ್ಲ. ನೀನು ಬಾ. ಮೈ ಮುಟ್ಟಬೇಡ, ನಿನ್ನ ಗಾಳಿ ನನಗೆ ಸೋಂಕಿದ್ರೆ ಕಷ್ಟ. ಈಗ ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಬರ್ತೀಯ ಇಲ್ವಾ? ಇಷ್ಟವರೆಗೆ ನಿನಗೆ ಮರ್ಯಾದೆ ಇರ್ಲಿಲ್ವಾ? ಯಾರಿಗೆ? ನಿನಗೆ ನಾನು ಮರ್ಯಾದೆಯಲ್ಲಿ ಹೇಳು. ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೆ. ಈಗ ಏಕವಚನದಲ್ಲಿ ಹೇಳ್ತಾ ಇದ್ದೇನೆ, ಬರ್ತೀಯ ಇಲ್ವಾ? ಅಯ್ಯೋ, ಮರ್ಯಾದೆ ಕೊಡ್ಲಿಕ್ಕೆ ಆಗುದಿಲ್ಲ ನನಗೆ. ಅವರಿಗೆ ಕೊಡ್ತೇನೆ ನಾನು. ಬೇಕಾ? ಅವರಿಗೆ ಕೊಟ್ಟಿದ್ಯಾ? ಹೌದು. ಹಾಗಾದ್ರೆ ಹಾಳಾಗಿ ಹೋಗು. ಅವಳು ಹೋಗಿ ಮಹಾರಾಣಿಯಲ್ಲಿ ಹೇಳ್ತಾಳೆ ಹೆಚ್ಚು ಕಡಿಮೆ ಆದ್ರೆ ಯಾರು ಜನ? ಹೆಚ್ಚಾದ್ರೆ ತೊಂದರೆ ಇಲ್ಲ. ಈಗ ಇನ್ನು ನೀನು ಪಕ್ಷ ಬದಲು ಮಾಡಿ. ಹೆಚ್ಚಾದ್ರೆ ಕೈ ಮುಟ್ಟಬೇಡ. ಅವಳ ಹತ್ತಿರ ಸೇರಿಸುದು ಬೇಡ. ಅಲ್ಲ, ಹೇಗೂ ಶರಣಾಗಿ ಬಂದಿದ್ದಾಳೆ. ಶರಣರ ಮೇಲೆ ನಾವು ಇನ್ನು ಕೈ ಮಾಡುದು ಬೇಡ. ನಮ್ಮ ಜೊತೆಯಲ್ಲಿ ಬರ್ತೀಯಲ್ಲ? ನಿನ್ನ ಜೊತೆ ಬರ್ತೇನೆ ನಾನು. ಇನ್ನು ನನಗಿಂತ ಚಂದದವರು ಯಾರಾದ್ರೂ ಸಿಕ್ಕಿದ್ರೆ ಅದು ನೀನೇ. ನೀನೇ ಜೊತೆ ನೀನೆ. ನೀನೇ ಹಾಗಿದ್ರೆ ಇವತ್ತಿನ ಪ್ರವಾಸ ನಿನ್ನೊಂದಿಗೆ. ನಾಳೆ ನಿನ್ನೊಂದಿಗೆ. ಅಮ್ಮ, ಅಚಾತುರ್ಯವಾಗಿ ಹೋಯ್ತಮ್ಮ. ಏನಾಯ್ತು? ಯುದ್ಧ ಕ್ಷೇತ್ರಕ್ಕೆ ಹೋದವರು ನಾವು. ಆ ಪರಪುರುಷರೊಂದಿಗೆ ಕಾಳಗವನ್ನೇ ಸಗಿದೆನು ನಾನು. ಏನಾಯ್ತು? ಆ ಸಂದರ್ಭದಲ್ಲಿ ನನಗೆ ಸೋಲಾಯಿತು. ಆದರೆ ಆ ಸಂದರ್ಭಕ್ಕೆ ಬಂದವಳೆ ಭ್ರಮರ ಕುಂತಾಳೆ. ಓಹೋ, ಈರುವರು ಬಂದಿದ್ರು. ಅದರಲ್ಲಿ ಒಬ್ಬಾತನನ್ನು ಸೋಲಿಸಿ ಕೆಡಹಿ ಹಾಕಿದ್ಲು. ಅಮ್ಮ, ಏನು? ಆ ಹೊತ್ತಿಗೆ ಜಯ ನಮ್ಮ ಪಾಲಿಗೆ ಒದಗಿತು ಎಂಬ ಹಾಗೆ ನಾನು ಭಾವಿಸಿದೆ. ಏನಾಯ್ತು ಆಮೇಲೆ? ಅವನ ಅಣ್ಣ ಬಂದ. ಹೌದು, ಅಣ್ಣನಲ್ಲಿಗೆ ಕಾಳಗವನ್ನು ಎಸಕ್ತಾಳೆ ಎಂಬ ಹಾಗೆ ನಾನು ಈಕ್ಷಿಸ್ತಾ ಇದ್ದೆ. ಅಲ್ಲಿ ಆದದ್ದೇ ಬೇರೆ ಅಮ್ಮ. ಏನಾಯ್ತು ಅಮ್ಮ? ಆತನ ರೂಪಕ್ಕೆ ಮರುಳಾಗಿ ಇವಳು ಅವನನ್ನು ಪ್ರೀತಿಸ್ಲಿಕ್ಕೆ ಆರಂಭಿಸಿದ. ಯಾರು? ಭ್ರಮರ ಕುಂತಳೆ. ನೀನು ಎಚ್ಚರಿಸಿಲ್ವೇನೆ? ಅಮ್ಮ, ಎಚ್ಚರಿಸಿದೆ, ಹ. ನಿಮ್ಮ ಮಾತನ್ನು ಹೇಳಿದೆ, ಹ. ಆಮೇಲೆ ಬಾಯಿಗೆ ಬಂದ ಹಾಗೆ ಬೈದೆ. ಯಾವುದು ಪರಿಣಾಮವಾಗಲಿಲ್ಲ ಅಮ್ಮ. ಕೊನೆಗೆ ನಾನು ನೇರವಾಗಿ ಬಂದೆ. ಅವಳು ಆ ಪುರುಷನಾಗಿ ಮಂತ್ರಣೆಗೆ ಬರಿಯ ಮನ ಭ್ರಮಣೆಯಾದುದೇ ಎನ್ನುತ್ತಾ ರೌದ್ರದಿ ಕಮಲಮುಖಿ ಗರ್ಜಿಸಲು ತಳಮಳವಾಯ್ತು ಭುವನ ಛಯ. ಎಂತಹ ದುರ್ವಾರ್ತೆಯನ್ನು ತಂದು ಒಪ್ಪಿಸಿದೆ. ಭ್ರಮರ ಕುಂತಳೆ ಪರಪುರುಷರ ಪಾಳಯವನ್ನು ಸೇರಿಕೊಂಡಳೆ. ಹೌದಮ್ಮ, ಸ್ತ್ರೀರಾಜ್ಯಕ್ಕೆ ಮೋಸವನ್ನ ಎಸಗಿದಳೆ. ಖಂಡಿತ. ಅಯ್ಯೋ 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 ಅಯ್ಯೋ. ಇಲ್ಲ, ಇವಳನ್ನು ಹೀಗೆ ಬಿಡಕೂಡದು. ಬಿಡಕೂಡದಮ್ಮ. ಅವಳು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ನಾನು ಒದಗಿಸುತ್ತೇನೆ. ಒಳಗಿದ್ದು ಏನು ಮಾಡೋಣ? ಇರುವುದು ಒಂದೇ ಉಪಾಯ. ವರಹ ಮಾಲಿಕೆಯನ್ನು ತಿಕ್ಕಿದ್ದಾಳೆ. ಎಲ್ಲಿ?
ಸುಮ್ಮನಾಗಿದ್ದೇನೆ. ಸಂತೋಷ್. ಮುಖದಲ್ಲಿ ಚಿಂತೆ, ಕಣ್ಣುಗಳಲ್ಲಿ ಕ್ರೌರ್ಯ. ಯಾಕೆ? ಏನಾಯಿತು? ಮರಗುತ್ತಲೆಗೆಂಬ ಮಂಗಳೆಯ ಪ್ರಮಾಣಗುತ್ತಲೆ. ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವುದಕ್ಕೆ ಪ್ರಬಲವಾದಂತಹ ಕಾರಣ ಹೊಂದಿದೆ. ಏನದು? ಏನು? ಪುರ ಪ್ರವೇಶಿಸಿದ ಈರ್ವರು ಹುಡುಗರನ್ನು ವಿಚಾರಿಸುವುದಕ್ಕಾಗಿ ಭ್ರಮರ ಕುಂತಳೆ ಕಮಲಗಂಧಿನಿಯನ್ನು ಸೇರಿಕೊಂಡು ಹೋದಳು. ಮಾಡಿದ್ಲು ಏನು ಗೊತ್ತೇ? ಆ ಪರಪುರುಷರ ರೂಪಕ್ಕೆ ಮಾರು ಹೋಗಿ ಭ್ರಮರ ಕುಂತಳೆ ಅವರ ಪಕ್ಷವನ್ನೇ ಸೇರಿಕೊಂಡಳು. ಇದು ನನಗಾದ ಅಪವಾದ. ಇದಕ್ಕೆ ಸರಿಯಾದ ಶಿಕ್ಷೆಯಾಗಬೇಕಾಗಿದೆ. ನಿನ್ನ ಭೃತ್ಯರು ನಿನಗೆ ಕಳಂಕ ಬಂದು ಅವಮಾನವನ್ನು ಅವಹೇಳನ ಕಾರ್ಯವನ್ನು ಪ್ರವೃತ್ತಿಯನ್ನು ಮಾಡಿದರೆಂದಾದರೆ ಅವರನ್ನು ನಿನ್ನ ಮಾನದ ಗುಣಗಳನ್ನು ಊರ್ಜಿತದಲ್ಲೇ ಇರಿಸುವುದಕ್ಕೆ ಈ ಘೋರ ರೂಪಿ ಸದಾ ಸಿದ್ಧನಿದ್ದಾನೆ. ಏನು ನನಗೆ ಅಪ್ಪಣೆ ಕೊಡ್ತೀಯಾ? ಘೋರ ರೂಪಿ ಎಲ್ಲಿ ಆ ಹುಡುಗರಿದ್ದಾರೆ ಅವರನ್ನ ರಂಗದಲ್ಲಿ ಅಪರಾಧವನ್ನು ಎಸಗಿದಂತಹ ಭ್ರಮರ ಕುಂತಳೆಯ ಜಡೆ ಅಂತ ಹೇಳಿದ ಹುಡುಗರು ಹೌದಾ ಅಲ್ವೋ? ಹೌದು. ಇದು ಹೆಣ್ಣು ರಾಜ್ಯ ಹೌದಾ ಅಲ್ವೋ? ಹೌದು. ಒಳಗೆ ಬಂದಾಗ ನಮಗೆ ಅನುಮಾನ ಆಗುತ್ತದೆ. ನನಗೂ ಆಗುತ್ತದೆ. ಇದು ಸ್ತ್ರೀ ರಾಜ್ಯ. ನೀನೆಲ್ಲಿಂದ? ಅಲ್ಲಿ ಬರ್ತದ್ದು ಹೆಣ್ಣು ಮಕ್ಕಳು ಮಾತ್ರ ಇರುವುದು ಅಂತ. ನಾನು ಗಂಡಲ್ಲ. ಎರಡೂ ಅಲ್ವಾ? ಹೆಣ್ಣು ಅಲ್ಲ ಗಂಡು ಅಲ್ಲ ಮತ್ತೆ ನಾನು ಯಾರಿಗೆ ಗೊತ್ತು? ನೀನೇ ಹೇಳ್ಬೇಕು. ಅದಲ್ಲ ಇಲ್ಲಿ ಪ್ರಶ್ನೆ. ನಿನಗೆ ಅನುಮಾನ ಬಂದಾಗ ನಮಗೂ ಬರಬೇಡ. ನಿನಗೆ ಬಂದದ್ದು ಯಾವಾಗ? ನಿನ್ನನ್ನು ನೋಡಿ. ಇದರೊಳಗೆ ಬಂದ ಮೇಲೆ. ಹೌದು. ಈಗ ನನ್ನ ಪ್ರಶ್ನೆ ಎಂತದ್ದು? ಎಂತದ್ದು? ಇದರ ಒಳಗೆ ಬಂದದ್ದು ಯಾಕೆ? ಆಮೇಲೆ ಪ್ರಶ್ನೆಗೆ ಸರಿಯಾದ ಉತ್ತರ.
ಸ್ತ್ರೀ ರಾಜ್ಯ ನಾವು ಒಳಗೆ ಬರುವುದಕ್ಕಿಂತ ಮೊದಲೇ ಇಲ್ಲೊಂದು ಗಂಡು ಉಂಟು ಅಂತಾದ್ರೆ ನಾವು ಬರ್ಬೋದಲ್ಲ. ಹೇಗಾಗ್ತದೆ? ಹ? ಕಂಡಿದ್ದರೆ ಇರಲಿ, ಹ. ಅದು ಸ್ತ್ರೀ ರಾಜ್ಯದವರ ಮರ್ಜಿಗೆ ಬಿಟ್ಟದ್ದು. ಆದರೆ ಇದು ಅವರ ಮರ್ಜಿಯಲ್ಲಿ ಉಂಟು ಈಗ. ಕೇಳಿದವರು ನಗಾಡಿ ಹೀಗೆ ಮಾತಾಡಿ. ಯಾಕೆ? ಸ್ತ್ರೀ ರಾಜ್ಯವನ್ನು ಪ್ರವೇಶಿಸಿ ಹ. ಒಂದು ಸುಂದರಿಯಾದ ಹೆಣ್ಣನ್ನು ಹೊತ್ತುಕೊಂಡು ಹೋಗುವುದಕ್ಕೆ. ಖಂಡಿತ ಅಲ್ಲ. ಈಗ ನೋಡು, ನಾನು ಅವಳನ್ನು ಹೊತ್ತುಕೊಂಡು ಅದನ್ನು ಹೊತ್ತುಕೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಉಂಟು? ನಾನು ಸರಿ ನೋಡಿದ್ದೀವತ್ತೆ, ಸಾಧ್ಯ ಇಲ್ಲ. ಅಲ್ಲ, ನೀ ಅವಳಲ್ಲಿ ಕೇಳಿ, ಅವಳು ನಮ್ಮನ್ನಿಬ್ಬರನ್ನು ಹೊತ್ತುಕೊಂಡು ಹೋದ. ನೀನು ಅವನಿಗೆ ಏನಾಗಬೇಕು? ತಮ್ಮ. ನೀನು ಅವನಿಗೆ ಏನಾಗಬೇಕು? ಅಣ್ಣ. ಅಣ್ಣ ತಮ್ಮಂದಿರು ನಿಮ್ಮಿಬ್ಬರನ್ನು ಹೊತ್ತುಕೊಂಡು ಹೋಗಬಹುದಾದ ಸಾಮರ್ಥ್ಯ ಇರುವ ಒಂದು ಹೆಣ್ಣನ್ನು ಆಯ್ದುಕೊಂಡದ್ದು ಯಾವ ಊರಿನವರು? ಅಣ್ಣ ತಮ್ಮಂದಿರು ಒಂದು ನೀನು ನೀನು ಮಾತಾಡ್ಬೇಡ ಸುಮ್ಮನೆ. ನೀನು ಯಾಕೆ ಮತ್ತೆ ಪ್ರವೇಶ ಮಾಡಿದ್ದು? ನಾನು ಅಯ್ಯೋ, ನನಗೆ ಪ್ರವೇಶ ಯಾಕೆ ಅಂತ ಕೇಳುದು ಇವ್ರು? ಪ್ರವೇಶ ಕೊಟ್ಟದಲ್ವಾ ಯಾರು? ನಮ್ಮಮ್ಮ ಕೊಡದಿದ್ರೆ ಪ್ರವೇಶವೇ ಬೇಡ ಅಂತ ಹೇಳ್ಬೋದು. ಶಶಿಪ್ರಭಾ ದೇವಿ. ಪ್ರವೇಶವು ಬೇಡ ಅಂತ ಹೇಳೋ ಕ್ರಮ ಉಂಟು. ಅವಳು ಪ್ರವೇಶ ಬೇಡ. ಅವರು ಹೇಳಿರುವುದರಿಂದ ನಾನು ಈ ಮಧ್ಯ ಪ್ರವೇಶ ಮಾಡಬೇಕಾಗಿ ಬಂದು ತಡೆದಿದ್ದೇನೆ. ನಾನು ಕಂಡು ಹೇಳುತ್ತೀಯಲ್ಲ, ನನ್ನ ಮೇಲೆ ಅನುಮಾನದ ದೃಷ್ಟಿ ಇಟ್ಟಿದೆಯಲ್ಲ. ನಾನು ಕಂಡು ಇನ್ನದೆಲ್ಲುಂಟು, ಅದು ಬರ್ತದೆ, ಇನ್ನು ಜಾಗ ಉಂಟು. ಬರುವುದಕ್ಕಿಂತ ಬೇರೇನು ಬರುವ ಜಾಗ ಇದು ಮಾತ್ರ. ಮೀಸೆ ಮೂಡುವ ಮೊದಲೇ ಇಷ್ಟು ಬಲಿತ ಒಂದು ಹೆಣ್ಣನ್ನು ಅದು ನಮಗೆ ಬಿಟ್ಟದ್ದು, ಅವಳಿಗೆ ನಿಮಗೆ ಬಿಟ್ಟದ್ದಲ್ಲ, ಅದು ನಮ್ಮದು. ಅದೇ ನಿಮ್ಮದೇ ನಮಗೆ ಆದಿತ್ತು ಅಂತ ಕರ್ಕೊಂಡು ಹೋಗುದು. ಅಲ್ಲ, ನಿಮಗಾಗಬಹುದಯ್ಯ, ಆದ್ರೆ ನಮಗಾಗುವುದಿಲ್ವಲ್ಲ. ನಿನಗೆ ಆಗಬೇಕು ಅಂತ ಇಲ್ಲ, ಅವಳಿಗೆ ನನಗಾಗಬೇಕೆಂದೇನು ಇಲ್ಲ. ಇಲ್ಲ. ನಾನು ಆ ದೃಷ್ಟಿಯಿಂದ ಆಲೋಚಿಸುವವನಲ್ಲ, ಮಾತಾಡಿದವನು ಅಲ್ಲ. ನಮ್ಮೊಡತಿಯಾದಂತಹ ಶಶಿಪ್ರಭೆಯ ಭೃತ್ಯೆ. ಇಲ್ಲಿಯ ನಿಯಮ ಏನು? ಪರಪುರುಷರು ಬರಕೂಡದು, ಪರಪುರುಷರನ್ನು ಕಣ್ಣೆತ್ತಿಯು ಹೆಣ್ಣು ಮಕ್ಕಳು ನೋಡಕೂಡದು. ನೋಡಿದ್ದು ಮಾತ್ರವಲ್ಲ, ನಿನ್ನನ್ನು ಹಿಂಬಾಲಿಸಿ ಅವಳು ಹೊರಟಿದ್ದಾಳೆ. ಅವಳದ್ದು ತಪ್ಪಲ್ಲ, ಹೆಣ್ಣು ಮಕ್ಕಳಿಗೆ ಬುದ್ಧಿ ಕಡಿಮೆ. ಅವಳ ದಾರಿ ತಪ್ಪಿಸಿದ ನೀನು ಯಾಕೆ? ಎದೆಗೆಡದ ಮಾಲಕರು ಶಬ್ದ ಇಲ್ಲದೆ ಹೋಗಲಿ ಎಂಬ ಕಾರಣಕ್ಕೆ ಇಲ್ಲಿ ಆರ್ತರು ಎಲ್ಲಿದ್ದರು? ಆರ್ತಳಾಗಿ ಬಂದವಳು ನನ್ನನ್ನು ಮದುವೆ ಆಗಬೇಕೆಂಬಂತಹ ಪ್ರೇಮ ನಿವೇದನೆಯನ್ನು ಮಾಡಿದಾಗ ಒಪ್ಪಿ ಕರ್ಕೊಂಡು ಹೋಗುವ ನಾನು. ಗಂಡಿಗೂ ಹೆಣ್ಣಿಗೂ ಮನಸ್ಸಿದ್ರೆ ಮಧ್ಯದಲ್ಲಿ ಇನ್ನೊಂದು ಮಧ್ಯಸ್ಥಿಕೆ ಅಂತ ಕ್ಷತ್ರಿಯತ್ವಕ್ಕೆ ಹೊಸ ವ್ಯಾಖ್ಯಾನವನ್ನು ನೀನು ಬರೆಯುವುದಕ್ಕೆ ಹೊರಡುವುದು ಬೇಡ. ಪ್ರೇಮ ನಿವೇದನೆ, ಪ್ರಣಯ ನಿವೇದನೆ ಬೇರೆ. ಆರ್ತನಾದ ಆರ್ತ ಸ್ವರದಿಂದ ಆಶ್ರಯ ಬೇಡುವ ಆರ್ತಳಾಗಿಯೇ ಪ್ರೇಮ ನಿವೇದನೆ ಮಾಡಿದ್ದು. ನಮ್ಮ ನಿಯಮವನ್ನು ನಾವು ಅನುಸರಿಸುವಲ್ಲಿ ಯಾವುದೇ ಕೊರತೆ ಬಂದರೂ, ಯಾವುದೇ ಅಡೆತಡೆ ಬಂದರೂ ನಾವು ಅದನ್ನು ಗೆಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ನಮ್ಮ ದೇಶದ ರೀತಿ ರಿವಾಜುಗಳನ್ನು ಬದಲಿಸುವುದಕ್ಕೆ ಅನ್ಯ ದೇಶಿಗನಾದಂತಹ ನಿನಗೆ ಸ್ವಾತಂತ್ರ್ಯ ಇಲ್ಲ, ಅಧಿಕಾರ ಇಲ್ಲ. ಆದ್ದರಿಂದ ಸ್ಪಷ್ಟ ಹೇಳ್ತೇನೆ, ಇವಳನ್ನು ಬಿಟ್ಟು ಹೋದರೆ ಒಳ್ಳೆಯದು. ಸ್ಪಷ್ಟ ಹೇಳ್ತೇನೆ, ನಮ್ಮ ತಳ್ಳಿ ಬಿಟ್ಟು ಹೋದ್ರೆ ಒಳ್ಳೇದು. ನಾವು ಹೋಗುವುದಕ್ಕಿಲ್ಲ, ನಾವು ಇಲ್ಲೇ ಇರುವವರು. ನೀವು ಬಂದವರಾದ್ದರಿಂದ ನೀವು ಹೋಗಬೇಕು. ಅಲ್ಲಲ್ಲ, ಈ ಸಲ ನಾನವಳನ್ನು ಮದುವೆ ಆಗುದು ನಿನಗೆ ಇಷ್ಟ ಅಲ್ಲ ಅಂತಾದ್ರೆ ನೀನು ಈ ನಾಡು ಬಿಟ್ಟು ಬೇರೆ ನಾಡಿಗೆ. ಅವಳನ್ನು ಮದುವೆಯಾಗಿ ನೀನು ಪಾತಾಳಕ್ಕೆ ಬೀಳುವುದು ನನ್ನ ಇಷ್ಟಾನಿಷ್ಟಗಳನ್ನು ವ್ಯಕ್ತಪಡಿಸುವುದಕ್ಕಲ್ಲ. ಇಲ್ಲಿಯ ಆಳುವ ಮಹಾರಾಣಿ ಶಶಿಪ್ರಭೆಯ ಆದೇಶದಂತೆ ಬಂದದ್ದು. ಅವಳು ಇಲ್ಲಿಯ ನಿಯಮಗಳನ್ನು ವಿಧಿಸುವವಳು ಮಾತ್ರವಲ್ಲ, ಅದನ್ನು ಪಾಲಿಸುವಂತೆ ನಿರ್ದೇಶಿಸುವವಳು. ಆದ ಕಾರಣ ನೀನು ಬಂದದನ್ನು ಮುರಿಯುವುದಕ್ಕೆ ಹೊರಡು. ಅವಳ ನಿರ್ದೇಶನವನ್ನು ಮುರಿದೇ ನನ್ನ ನಿರ್ದೇಶನದಾಗೆ ಹೋಗ್ತಾ ಇದ್ದೇನೆ. ಏನು ಮಾಡ್ತೀನಿ? ಹೋದರೆಲ್ಲ ನಿರ್ದೇಶನ ಮಾಡುವವರಿಗೆ ಒಂದೇ ಮದು. ಎಂತದು? ನಿಮ್ಮ ಮಸಣದಲ್ಲಿ ಅವಳ ಮದು. ಹೌದಾ?
ಹೀಗಾಗಲಿಕ್ಕಿತ್ತ ವಿಷಯ ಸಂದರ್ಭ ಬಂದಾಗ ಈಗ ತೆಳ್ಳಗಾಗ್ಲಿಕ್ಕೆ ಓಡಿದ್ದಲ್ಲ, ಪ್ರಾಣ ಭಿಕ್ಷೆ. ಮತ್ತೆ ಬೆಳ್ಳಗಾಗಲಿಕ್ಕ ಅಲ್ಲ, ಪ್ರಾಣವನ್ನು ಕಾಪಾಡ್ಲಿಕ್ಕೆ ಓಡಿಕೊಂಡದ್ದು. ಪ್ರಾಣ ನಿನ್ನದ್ದು ಕನಸಿನ ಗಂಟು ಅಯ್ಯೋ! ಅಮ್ಮ ಈ ಹೆಣ್ಣು ಮಕ್ಕಳ ಹಿಂದೆ ಓಡುವ ಕೆಲಸ ಆಗಿದೆ. ಅಲ್ಲಿ ನೋಡಿ ಅವಳೇ ನಡೆದಾಗಲೇ ಶಶಿಫಲೆಯೋ ಛೀ ಮೂಡಲೆ ಎಂದೆಂದು ಗರ್ಜಿಸಿ ಮಾಡುವೆನು ನಿನಗೆ ಔಷಧ ಎನ್ನುವಾಗ ಔಷಧಗಳು ನಾಚಿಗೆ ಬಿಟ್ಟವಳೆ, ಹಣೆ ಬರ ಕೆಟ್ಟವಳೆ. ಅಯ್ಯೋ ದೇವ್ರಿ, ನನ್ನ ಕೈ ಹೋಯಿತು. ಇನ್ನೊಂದಮ್ಮ ಪೃಷ್ಠಭಾಗ, ಅಯ್ಯೋ ಜಂಗೆ, ಅಯ್ಯೋ ದೇವ್ರಿ, ಹೊಡಿಬೇಡಿ ಅಮ್ಮ, ಹೊಡಿಬೇಡಿ. ಹೊಡೆಯುವುದಲ್ಲ ನಿನ್ನನ್ನು ಅಮ್ಮ ಪಾಪಿ, ಈಗ ನಿಮ್ಮ ಮುಖದಿಂದಲೂ ಸ್ವಲ್ಪ ಹೆಚ್ಚು ಚಂದ ಕಾಣ್ತದೆ. ನಿಮ್ಮದೇ ಈಗ ಉಂಟಲ್ಲ. ಹೌದೇನೆ? ಹಣೆ ಬರ ಕೆಟ್ಟವಳು. ನಿನಗೆ ಆಯಾಸ ಆಗಿದೆ? ಒಂದು ಸ್ವಲ್ಪ ಆಯಾಸ ಆಗಿಲ್ಲ, ಒಳಗಿದ್ದು ಬೇಕಾದ ಕಳಿಸಿಕೊಳ್ಳ. ಭ್ರಮರ ಕುಂತಾಳೆ. ಅಯ್ಯೋ, ಏನು ಮಾಡಿದೆ? ತಪ್ಪು ಮಾಡಿಬಿಟ್ಟೆ. ಏನು ಮಾಡಿದೆ? ಪಾಪಿ, ಕುಲಠ, ನಾಚಿಗೆ ಬಿಟ್ಟವಳೆ. ನಿನ್ನ ಮೇಲೆ ವಿಶ್ವಾಸವನ್ನು ಇರಿಸಿ ಸೇನೆಯನ್ನು ಜೊತೆಗೂಡಿ ಒಟ್ಟು ಕಳಿಸಿಕೊಟ್ಟೆ ಅಲ್ಲ ನಾನು. ತಪ್ಪಾಗಿ ಹೋಯಿತು. ಗಂಡು ಮಕ್ಕಳನ್ನು ಗೆದ್ದು ಬಾ, ಸ್ತ್ರೀರಾಜ್ಯದ ಮಾನವನ್ನು ಉಳಿಸಿಕೊಂಡು ಬಾ ಅಂತ. ಅದು ನೀನೇನು ಮಾಡಿದೆ? ಸ್ತ್ರೀರಾಜ್ಯದ ಮಾನವನ್ನೇ ಕಳೆದು ಬಿಟ್ಟೆ. ಅಯ್ಯೋ ದೇವ್ರಿ, ಪಾಪಿ, ಹಾಗೆ ಮಾಡಲಿಲ್ಲ. ನಿನ್ನ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನು ಇರಿಸಿ ನನ್ನ ವಿಶ್ವಾಸವನ್ನೇ ನುಚ್ಚುನೂರು ಮಾಡಿಬಿಟ್ಟೆ ಅಲ್ಲ, ನುಚ್ಚುನೂರು ಮಾಡಿಬಿಟ್ಟೆ ಅಲ್ಲ. ಇಲ್ಲಪ್ಪ. ಭ್ರಮರ ಕುದ್ದಾಳೆ. ಅಮ್ಮ, ನಾನು ಆಡುವ ಮಾತನ್ನು ಕಿವಿಗೊಟ್ಟು ಕೇಳು. ಕೇಳ್ತೇನೆ. ನೀನು ಮರೆತಿರಬಹುದು, ಆದರೆ ನಾನು ಯಾವ ಕಾಲಕ್ಕೂ ಮರೆಯುವಂತಿಲ್ಲ. ಈ ಸ್ತ್ರೀ ರಾಜ್ಯವನ್ನು ಕಟ್ಟುವ ಕಾಲಕ್ಕೆ ಒಬ್ಬಳೇ ಶಶಿಪ್ರಭೆ ಇದ್ದದ್ದು. ಸೇರುವವರು ಸೇರಿಕೊಳ್ಳಿ ಅಂತ ಕೇಳಿಕೊಂಡಾಗ ನಿರಾಶ್ರಿತರಾದಂತಹ ನೀವೆಲ್ಲ ಓಡೋಡಿ ಬಂದು ನನ್ನ ಕಾಲಬುಡದಲ್ಲಿ ಬಿದ್ದು, ಅಮ್ಮ ನಮಗೊಂದು ಗತಿ ಕೊಡಿ, ಉಸಿರಿರುವಲ್ಲಿಯವರೆಗೆ ನಿನ್ನ ಸೇವಕಿಯರಾಗಿ ಬದುಕುತ್ತೇವೆ, ಸ್ತ್ರೀ ರಾಜ್ಯವನ್ನು ಕಟ್ಟುವಲ್ಲಿ ಬೆಳೆಸುವಲ್ಲಿ ನಾವು ನಿನಗೆ ಸಹಾಯಕರಾಗುತ್ತೇವೆ ಎನ್ನುವ ಮಾತನ್ನ ಆಡಿದ್ದು ನೀವು ನೆನಪಿಗೆ. ಹೌದು. ನಿಮ್ಮ ಮಾತನ್ನು ನಂಬಿಯಲೇ ನಿನ್ನನ್ನು ಈ ರಾಜ್ಯದ ಮಂತ್ರಿನಿಯನ್ನಾಗಿಸಿದ್ದು. ಏನು ಮಾಡಿದೆ ನೀನು? ಸ್ತ್ರೀ ರಾಜ್ಯವನ್ನು ಶಶಿಪ್ರಭಾ ನಂತರದಲ್ಲಿ ಉಳಿಸಿ ಬೆಳೆಸುವವಳೊಬ್ಬಳು ಇದ್ದಾಳೆ ಅಂತಾದರೆ ಅದು ಈ ಭ್ರಮರ ಕುಂತಳೆ ಎನ್ನುವಂತಹ ವಿಶ್ವಾಸ ಇತ್ತೆ ನನಗೆ. ಹೌದು. ಯಾಕೆ ಹೇಳು? ನೀನು ಬರೇ ನನ್ನ ಮಂತ್ರಿನಿ ಅಲ್ಲ, ನಾನೇ ಹೆತ್ತು ಹೊತ್ತು ಸಾಕಿದಂತಹ ಮಗಳು ಅಂತ ತಿಳಿದವಳು ನಾನು. ಆದರೆ ಒಂದು ಅರೆಕ್ಷಣದ ಸುಖಕ್ಕೆ ಬೇಕಾಗಿ ಅಂದು ನಿನಗೆ ಆಶ್ರಯವನ್ನ ಇತ್ತು ಉಣವನ್ನ ಪಡಿಸಿದಂತಹ ಶಶಿಪ್ರಭೆಯನ್ನ ಮರೆತೆಯಲ್ಲ ನೀನು. ಶಶಿಪ್ರಭೆಯನ್ನ ಮರೆತೆಯಲ್ಲ. ತಪ್ಪಾಗಿ ಹೋಯಿತು. ಈಗ ತಪ್ಪಿನ ಅರಿವಾಗಿ ಪ್ರಯೋಜನವೇನು? ಏನು ಪ್ರಯೋಜನ? ನನಗೇನು ಮಾಡಬೇಡಿ ಅಮ್ಮ. ಏನು ಮಾಡುವುದಲ್ಲ, ಹಿಡಿದ ಕಾಟ. ದೇವರೇ, ನಿಮ್ಮ ನವ ರೂಪವನ್ನು ನೋಡುವಾಗ ನನಗೆ ಹೆದರಿಕೆ ಆಗುತ್ತದೆ. ಏನು ಮಾಡೋಣ? ನನ್ನದಾದಂತಹ ಈ ಕತ್ತಿಯಿಂದ ನಿನ್ನ ತಲೆಯನ್ನು ಕಡಿದು ನಾನು ಯಾಕೆ ಪಾಪ ಕಟ್ಟಿಕೊಳ್ಳಲಿ? ಹೌದು, ಒಂದರೆ ಕ್ಷಣದ ಕೆಲಸ ನಿನ್ನನ್ನು ಕೊಲ್ಲುವಲ್ಲಿ ಭ್ರಮರ ಕುಂತಳೆ. ಆದರೆ ನಿನ್ನನ್ನು ಕೊಂದರೆ ನೀನು ಮಾಡಿದ ತಪ್ಪಿಗೆ ಪರಿಹಾರ ಉಂಟು ಅಂತ ಭಾವಿಸಿಕೊಂಡೇನೆ. ಇವತ್ತು ನೀನು ಎಡವಿ ಬಿದ್ದೆ. ಎಡವಿ ಬಿದ್ದ ನಿನ್ನನ್ನು ಕೈಯನ್ನು ಹಿಡಿದು ಆಧರಿಸಿ ನಾನು ಬೇರೆತ್ತಿದೆ ಅಂತಾದರೆ ನಾಳೆ ಮಿಕ್ಕ ಹೆಂಗಳೆಯರೆಲ್ಲರೂ ಎಡವಿ ಬೀಳುತ್ತಾರೆ.
ಎಡವಿ ಬೀಳುವ ಪ್ರತಿಯೊಬ್ಬನನ್ನು ನಾನು ಆಧರಿಸಿ ಮೇಲೆ ಎಬ್ಬಿಸುವವಳೆ ಇಲ್ಲ. ಎಡವಿ ಬಿದ್ದ ನಿನ್ನಗಾಗುವಂತಹ ಶಿಕ್ಷೆ ಮಿಕ್ಕುಳಿದವರಿಗೆ ಪಾಠವಾಗಬೇಕು. ಅದಕ್ಕಾಗಿ ನಿನ್ನನ್ನು ಕೊಲ್ಲುವುದಿಲ್ಲ ಅಪ್ಪ ಪ್ರಾಣ ಹೋಗುವಲ್ಲಿಯವರೆಗೂ ನರಳಿ ನೀನು ಸಾಯಬೇಕು. ಅಯ್ಯೋ ಹಾಗೊಂದು ಮಾಡಬೇಡಿ ಅಮ್ಮ. ಎರಡು ಪೆಟ್ಟು ಬೇಕಾದ್ರೆ ಮತ್ತೆ ನಾನಲ್ಲ ಮತ್ತೆ ಯಾರು? ಅಯ್ಯೋ, ಅವರನ್ನು ಹೊಡಿಬೇಡಿ. ಆ ರಕ್ಕಸನ್ನು ನೆನೆಬೇಡಿ ನೀವು. ಯಾರಿವಳು? ನಿನ್ನ ಸಖಿ ನಿನ್ನ ಭೃತ್ಯ ಅಲ್ವಾ? ಹೆಸರೇನು? ಮರ ಕುಂತಳೆ. ಅದೇ ಇವಳಿಗೆ ತುಂಬಿ ಗುರುಳು ಅಲ್ವಾ? ಸೊಪ್ಪು ಇವಳಿಗೆ ಭ್ರಮರದಂತ ಮುಂಗುರುಳು ಇರುವ ಕಾರಣ ನಾನು ಅತ್ಯಂತ ರೂಪವತಿ. ಮುಂಗುರುಳು ಒಂದಿದ್ರೆ ಆಯ್ತಾ? ಆ ರೂಪವನ್ನು ಹೊತ್ತುಕೊಂಡು ನನಗಿಲ್ವಾ? ಬಹಳ ಚಂದದ ರೂಪ. ಆ ರೂಪವನ್ನು ಹೊತ್ತುಕೊಂಡಲ್ವ ಇವಳು ಹೋದದ್ದು ಹುಡುಗರನ್ನ ಮೋಹಿಸುವುದಕ್ಕಾಗಿ ಹುಚ್ಚುಗಟ್ಟಿಸಿ. ಆ ಮುಂಗುರುಳಿನ ಉಳಿಯಬಾರದು. ನನಗೆ ಕಾಣ್ತದೆ ಆ ಹುಡುಗರು ಮೊದಲು ಹುಡುಗಿಯರನ್ನೇ ನೋಡ್ಲಿಲ್ವಾ? ಯಾಕೆ? ಇಲ್ಲ ಇದ್ರೆ ಇದಕ್ಕೆ ಹುಚ್ಚು. ಆ ಮುಂಗುರುಳನ್ನು ಮಾಡಿಸಬೇಕು ನೀನು. ಹೌದು ತಲೆ ಕೂದಲು ಓಡಿಸಬೇಕು ಅಂತ ಹೇಳಿದ್ರು. ಅಲ್ಲ ಅದು ನಿನಗೊಂದು ದೊಡ್ಡ ಕೆಲಸವೇ. ಅದು ಸಣ್ಣ ಕೆಲಸ. ನಾನು ತಲೆ ಓಡಿಸಬೇಕು, ಪೂರ್ತಿ ಓಡಿಸುದು. ಹೌದು. ಆಮೇಲೆ 3 ಪಟ್ಟೆ ಇಡುವ. ಹೌದು ಅದು ಒಳ್ಳೆ. ಒಂದು ಪಟ್ಟೆ ಬೇಕು. ಪೂರ್ತಿ ಓಡಿಸಿದ್ರೆ ಸರಿಯಾಗಿ 3 ಬಟ್ಟೆ ಹೊಸ ಕ್ರಮ. ಆದಿತ ಮತ್ತೇನು ಮಾಡ್ಬೇಕಮ್ಮ? ಆ ಹುಡುಗರಲ್ಲಿ ಮೋಹ ಹುಟ್ಟುವುದಕ್ಕೆ ಇವಳು ನೋಡಿದ್ದು ಕಾರಣ ಅಲ್ವಾ? ನೋಡಿದ್ದು ಯಾವುದರಲ್ಲಿ? ಅವಳ ಮೀನ ಕಣ್ಣು. ಮೀನ ಕಣ್ಣುಗಳು ನಾಯಿ ನರಿಗಳಿಗೆ ನನಗೆ ಮೀನು ಹರಿದಾಗ್ತೇನೆ ಅವಳ ಮೀನು ಕಣ್ಣು. ಅಷ್ಟೇ ಅಲ್ಲ, ಅಯ್ಯೋ ಕಮಲಗಂಧಿ ಬಂದು ಹೇಳಿದ್ಲು ಆ ಹುಡುಗರನ್ನ ಬಹುವಿಧವಾಗಿ ವರ್ಣಿಸಿದಳಂತೆ. ಹೌದು ಬೇಕಂತ ನಾಲಿಗೆ ಅಯ್ಯೋ ದೇವರೇ. ಅವಳಲ್ಲಿ ಹಿರಿಯವ ದೊಡ್ಡವನ ಕೈ ಹಿಡಿದು ಓಡಿದಳಂತೆ. ಇವಳ ಕೈ ಬೇಕೆ ಅಂತ ಕೈ ಬೇಕು. ಆ 2 ಕೈಗಳನ್ನ ಕತ್ತರಿಸು ಓಡಿದಂತೆ ಇವಳು. ಕಾಲೇ ಭಾಗ್ಯಲಕ್ಷ್ಮಿ ನಾನು. ಸ್ತ್ರೀ ರಾಜ್ಯ ಬಿಟ್ಟು ಓಡಿದ ಕಾಲುಗಳಿರುವ ಇವಳು ಬದುಕಿದ್ದೆ ಇವಳ ಕಾಲಿನ ಬಲದಲ್ಲಿ. ಆ ಕಾಲುಗಳನ್ನು ಕತ್ತರಿಸಿ. ಅಯ್ಯೋ ದೇವರೇ, ಇಷ್ಟು ಮಾಡೋದಕ್ಕಿಂತ ಕೊಲ್ಲಬಹುದಲ್ಲ ನನ್ನನ್ನು? ಆದ್ರೆ ಪ್ರಾಣ ಹೋಗಬಾರದು. ಪ್ರಾಣ ಹೋಗದ ವಿಹೀನಳಾಗಿ ಪ್ರಾಣ ಹೋಗದ ಕೊಲ್ಲುವ. ಹೌದು. ಸಾಯಬಾರದು. ಪ್ರಾಣ ಹೋಗುವಲ್ಲಿವರೆಗೆ ಅಂಗವಿಹೀನಳಾಗಿ ಕಾಡ ಪ್ರದೇಶದಲ್ಲಿ ಹುಳ ಹಿಡಿದು ನರಿ ನಾಯಿಗಳು ತಿನ್ನುವ ಹಾಗಾಗಬೇಕು. ಸಾಯುವಲ್ಲಿವರೆಗೆ ಶಶಿಪ್ರಭೆಗೆ ಮಾಡಿದಂತಹ ಅಪಮಾನ ಮೋಸದ ಅರಿವು ಇವಳಿಗಾಗಬೇಕು. ಇವಳಿಗೆ ಕೊಟ್ಟ ಶಿಕ್ಷೆ ಮಿಕ್ಕುಳಿದ ಹೆಣ್ಣು ಮಕ್ಕಳಿಗೆ ಪಾಠ. ಹಾಗೆ ಮಾಡಬೇಡಿ ದೇವರೇ, ನನ್ನಿಂದ ಸಹಿಸುವುದಕ್ಕೆ ಸಾಧ್ಯವಿಲ್ಲ. ನಿನ್ನಲ್ಲಿ ಕೇಳಿ ನನ್ನ ಕಣ್ಣ ಮುಂದೆ ಅವಳಿರಬಾರ್ದು. ಇಲ್ಲ ಹೇಳುವುದನ್ನು ಹೇಳ್ತಾಳೆ, ನೀನು ಕೇಳುವುದಾ? ನಿನಗೆ ಏನು ಬೇಕು ಹೇಳು, ನಾನು ಕೊಡ್ತೇನೆ. ಇವಳು ಹೋದಲ್ಲಿ ಬಂದಲ್ಲಿ ಇದೇ ಮಾಡೋದು. ನಾನು ಭಿನ್ನ ನಿತ್ಯ. ನಾನು ಅವಳ ಸೇವಕ. ಇರ್ಲಿಯಪ್ಪ, ನಿನ್ನ ಹಾಗಲ್ಲ, ಅರ್ಧದಲ್ಲಿ ಕೈ ಕೊಡುವುದಿಲ್ಲ. ಈಗ ನೀನು ಹೋಗಿಕೊಂಡೋಗಿ ಏನು ಮಾಡಿದ್ರೆ ಅವಳಿಗೆ ಗೊತ್ತಾಗುದಿಲ್ಲ. ಇಷ್ಟಿಷ್ಟು ಮಾಡಿದ್ದೀನಿ. ಇಲ್ಲ ಅದೆಲ್ಲ ಆಗಲಿಕ್ಕಿಲ್ಲ. ನನಗೆ ಎಷ್ಟು ಆಸೆ ಆಗುತ್ತದೆ ಗೊತ್ತಿಲ್ಲ. ಎಂತದ್ದು? ಒಂದು ಅಸಹಾಯಕವಾಗಿ ಸಿಕ್ಕಿದ ಜೀವಿಯನ್ನು ಕಣ್ಣು ಕಿತ್ತು ಮೂಗು ಹರಿದು ನಾಡಿಗೆ ಕೊಯ್ದು ನೋವಿನಲ್ಲಿ ನೀನು ವಿಲವಿಲದೆ ಒದ್ದಾಡುವಾಗ, ನಿನ್ನ ಮೈಯಿಂದ ರಕ್ತ ಧಾರೆಯಾಗಿ ಹರಿಯುವಾಗ ನನಗೆ ಎಷ್ಟು ಸಂತೋಷ ಆಗುತ್ತದೆ. ನನ್ನ ಪ್ರೀತಿಯವನ್ನೇನಲ್ಲ ನೀನು ಹಾಗೆ ಮಾಡಬಹುದಾ? ನಿನ್ನನ್ನು ನಾನು ಈ ಊರಿನಲ್ಲಿ ಮೆರವಣಿಗೆ ಮಾಡ್ತೀನಿ. ಇಲ್ಲಿ ಘೋರ ರೂಪಿ. ನನ್ನನ್ನು ಘೋರ ರೂಪಿ ಅಂತ ಹೇಳಲಿಕ್ಕಿಲ್ಲ. ಮತ್ತೆಂತ ಘೋರ ರೂಪಿಯ ಆಗುವುದಿಲ್ಲ. ಅಯ್ಯೋ ಇದೇನು ಸಂತೋಷದ ಕೇಕೆಯ ತಲೆ ಬಡಿಸುವಾಗ ತಲೆ ಕುದುರೆ ಬೋಳಿಸಿ ಬಿಟ್ಟಲ್ಲ ದೇವರೇ. ಕಣ್ಣಿಗೆ ಕಟ್ಟಲಿಕ್ಕೆ ಮತ್ತದ್ದು ಇದೆಂತದ್ದು?
ಇದು ಎಮ್ಮೆ ಸಗಣಿ ಏನು? ಅಯ್ಯೋ ದೇವ್ರಿ, ಯಾಕೆ? ಯಾಕೆ? ಅದರ ಮೇಲೆ ದೀಪ ಇಡಲಿಕ್ಕೆ. ಅದು ಸಗಣಿ ಬಿತ್ತು. ಅಲ್ಲಾಡಿಸ್ಬೇಡ, ಹೇಳಿದ್ದಲ್ಲ, ಅದು ಬೀಳ್ತದೆ. ಅದೇನು ಎಮ್ಮೆ ಸಗಣಿ ಬಿಳಿ ಬಣ್ಣ? ಅದೇ ಎಮ್ಮೆಗಳಿಗೆಲ್ಲ ಅದು ನೀನು ಹುಲ್ಲು ತಿಂದದು ಬೈಯುವುದು. ಹಸಿರಿರ್ಬೇಕಿತ್ತು. ಇಂಥದ್ದೇ ಇದು ಎಂತದು? ಅಯ್ಯೋ ಗೋರೂಪಿ, ನಿಂಗೇನು ಬೇಕು ಹೇಳು. ಏನು ಬೇಡ ನನಗೆ. ನನಗೆ ಈ ಶಿಕ್ಷೆ ಕೊಡಬೇಡ ಗೋರೂಪಿ. ಇದು ನಾನು ಕೊಟ್ಟದ್ದಲ್ಲ, ಮತ್ತೆ ನಮ್ಮ ಅಮ್ಮ ಕೊಟ್ಟದ್ದು. ಇನ್ನೊಂದು ಬಾಕಿ ಉಂಟು ಅದರಲ್ಲಿ. ಎಂತದ್ದು? ಒಂದು ಕತ್ತೆಯನ್ನು ತಂದಿದ್ದೇನೆ. ಅಯ್ಯೋ ಅದರಲ್ಲಿ ನಿನ್ನನ್ನು ಏನು ನೀನಿರುವಾಗ ಕತ್ತೆ ಹಾಕಿ ನೋಡಿ, ನನ್ನನ್ನು ಕತ್ತೆ ಮಾಡುವುದು. ನೀನಿರುವಾಗ ನನ್ನನ್ನು ಕತ್ತೆ ಮಾಡುವುದು. ಅಲ್ಲ, ಕತ್ತೆ ಯಾಕೆ ಅಂತ ನೀನಿರುವಾಗ ಸುಮ್ಮನೆ. ಆ ಕತ್ತೆಯನ್ನು ನಾನು ತರಲಿಕ್ಕೆ ನಿನ್ನನ್ನು ಏರಿಸಿ ಹಿಂದೆ ಮುಂದಾಗಿ ಕುಳ್ಳಿರಿಸಿ ಈ ಊರಿನಲ್ಲಿ ಮೆರವಣಿಗೆ ಮಾಡುತ್ತೇನೆ. ಅದಕ್ಕಿಂತ ಮೊದಲು ನಮ್ಮ ಊರವರಲ್ಲಿ ಕ್ಷಮಾಯಾಚನೆ ಮಾಡಬೇಕು. ಹೇಗೆ? ಇನ್ನು ಮುಂದೆ ನಮ್ಮ ಊರನ್ನು ಪ್ರವೇಶಿಸಿದ ಯಾವುದೇ ಚಂದದ ಹುಡುಗರನ್ನು ನೀವು ನೋಡಕೂಡದು. ನೋಡಿ ಯಾರು ನೋಡ್ತಾರೋ, ಯಾರು ಪರಪುರುಷರ ಬೆನ್ನತ್ತಿ ಹೋಗುತ್ತಾರೋ ಅವರಿಗೆ ನನಗೆ ಬಂದ ಶಿಕ್ಷೆಯೇ ಬರುತ್ತದೆ. ಯಾರು ನೋಡ್ತಾರೋ ಪರಪುರುಷರ ಬೆನ್ನು ಹತ್ತಿಕೊಂಡು ಹೋಗುತ್ತಾರೋ ಅವರಿಗೆ ನನಗೆ ಬಂದ ಶಿಕ್ಷೆಯೇ ಕೊಡ್ಲಿ. ಇನ್ನು ಮುಂದೆ ಕತ್ತೆಯ ಮೇಲೆ ನಿನ್ನನ್ನು ಕುಳ್ಳಿರಿಸಿ ಮೆರವಣಿಗೆ. ನನ್ನನ್ನ ದೇವ್ರೇ. ಕತ್ತೆಯ ಮುಖ ಮುಂದೆ, ನಿನ್ನ ಮುಖ ಹಿಂದೆ. ಕಾಣ್ತದ? ಅಬೂ ಕಾಡು ಕಾಡೆ. ಇಲ್ಲಿ ಬಂದದ್ದು, ಕಾಂತಾರಕ್ಕೆ ಬಂದದ್ದು ಗೊತ್ತಿಲ್ಲ. ನನ್ನ ಕಣ್ಣು ಹೋಗಿದೆ ಅಲ್ವಾ? ಆ ಪಾಡು ಬಾವಿಗೆ ಮೇಲೆ ಬಂದ್ರೆ ಕಲ್ಲು ದೊಡ್ಡ ಕಲ್ಲು. ಇನ್ನು ಮೇಲೆ ಬರ್ಲಿಕ್ಕಿಲ್ಲ. ಎಂತದೊಂದು ಆರ್ಷಧ್ವನಿ ಕೇಳ್ತದಲ್ಲ. ಭ್ರಮರ ಕುಂದಳೆ ಏನಾಗಿದೆ ಇವಳಿಗೆ? ಇವಳನ್ನು ಧ್ಯಾನಿಸುವ ದಿವ್ಯ ಔಷಧವನ್ನು ಎಂತದಾಯ್ತು? ನಿಮ್ಮನ್ನು ಯಾರು ನಿಲ್ಲಿಸಿದ್ಯಾರು? ಒಮ್ಮೆ ಕೈ ಕೊಡಿ. ಎಂತದ್ದು ಅಲ್ಲಿ ಬಿದ್ದಕ್ಕೆ? ಬಿದ್ದದ್ದು ಕಾರಣ ಉಂಟು. ನಿಮ್ಮ ಹಿಂದೆ ಓಡಿ ಬರುತ್ತಿದ್ದಂತಹ ನನ್ನನ್ನು ಘೋರರೂಪಿ ಎನ್ನುವಂತಹ ರಾಕ್ಷಸ ಕೊಂಡು ಹೋಗಿ ಶಶಿಪ್ರಭೆಗೆ ಒಪ್ಪಿಸಿದವನಿದ್ದ. ಒಪ್ಪಿಸಿದನ? ಹೌದು. ಕೋಪ ಕೊಟ್ಟಂತಹ ಶಶಿಪ್ರಭೆ ನನ್ನನ್ನು ನಿಂದಿಸಿದ್ದು, ಜರಿದದ್ದು, ಹೊಡೆದದ್ದು ಮಾತ್ರವಲ್ಲ, ಘೋರರೂಪಿಯಿಂದ ವಿಧ ವಿಧವಾದಂತಹ ಶಿಕ್ಷೆಯನ್ನು ಕೊಡುವುದಕ್ಕೆ ಹೇಳಿದ್ಲು. ಘೋರರೂಪಿ ನನಗೆ ಶಿಕ್ಷೆಯನ್ನು ಕೊಟ್ಟು ನನ್ನ ಪ್ರಾಣವನ್ನು ತೆಗೆಯುವುದಕ್ಕೆ ಮುಂದಾದ. ಆಳವಾದಂತಹ ಪ್ರಪಾತಕ್ಕೆ ತಳ್ಳಿಬಿಟ್ಟ. ಈಗ ನೀವು ಸಿದ್ಧೌಷಧವನ್ನು ನನಗೆ ಲೇಪಿಸಿದ್ದೇ ತಡ. ಮತ್ತೆ ನಾನು ಸರಿಯಾಗಿದ್ದು. ಹೌದು. ಆ ಘೋರ ರೂಪಿ ಯಾರು? ಕಳಿಸಿದ್ಯಾಕೆ? ಎಂತದ್ದು ಕತೆ ಅಂತ? ಶಶಿಪ್ರಭೆ ಕಾಳಿಕಾ ಮಾತೆಯಿಂದ ಪಡೆದಂತಹ ವರಹ ಮಾಲಿಕೆ. ಆ ವರಹ ಮಾಲಿಕೆಯನ್ನು ಅವಳು ತಿಕ್ಕಿದ ಕ್ಷಣವೇ ಈ ಘೋರ ರೂಪಿ ಎನ್ನುವಂತಹ ರಾಕ್ಷಸ ಪ್ರತ್ಯಕ್ಷವಾಗುತ್ತಾನೆ. ಅವಳ ಮನಸ್ಸಿನ ಕಾಮನೆಗಳನ್ನು, ಇಷ್ಟವನ್ನೆಲ್ಲವನ್ನು ಪೂರೈಸಿಕೊಡುತ್ತಾನೆ. ಮಾತ್ರವಲ್ಲ, ಅವಳಲ್ಲಿ ಇರುವುದೊಂದು ಅದೃಶ್ಯಾಂಜನ. ಹೌದಪ್ಪ. ಆ ಅದೃಶ್ಯಾಂಜನವನ್ನು ಹಚ್ಚಿದರೆ ಸಾಕು, ಅವಳು ವಿರೋಧಿ ಪಾಳೆಯದಿಂದ ಮತ್ತೆ ಮುಂದೆ ಓಡಿ ಹೋಗಬಹುದು. ಹೌದಾ?
ರಣರಂಗದಲ್ಲಿ ಜಯವನ್ನು ಸಂಪಾದಿಸಬಹುದು. ಹಾಗಾಗಿ ಈಗ ಅವಳನ್ನು ಸೋಲಿಸಬೇಕು ಅಂತಾದ್ರೆ ಏನು ಮಾಡಬೇಕು? ಮೊದಲು ಅವಳ ವರಹ ಮಾಲಿಕೆಯನ್ನು ತೆಗೀಬೇಕು. ಹೌದು, ನಾವೀಗ ಹೋದ್ರೆ ಅವಳು ಕೊಡ್ತಾಳ ವರಹ? ಹೌದು. ಈಗ ಸರ್ಪಗಾವಲನ್ನೇ ಹಾಕಿದವಳಿದ್ದಾಳೆ. ವರಹ ಮಾಲಿಕೆ ಇರುವುದು ಕೊರಳಲ್ಲಿದ್ದ ವರಹ ಮಾಲಿಕೆ ತೆಗೆದುಕೊಳ್ಳುವುದೇ. ಆದ್ರೆ ಒಂದು ಉಪಾಯವಿದೆ. ಅವಳು ಮಲಗುವಂತಹ ಸಂದರ್ಭದಲ್ಲಿ ಆ ವರಹ ಮಾಲಿಕೆಯನ್ನು ತೆಗೆದು ತನ್ನ ಮಂಚದ ಕಾಲಿಗೆ ಇರಿಸುತ್ತಾಳೆ. ನೀವು ಒಂದು ವೇಳೆ ಅವಳು ಮಲಗುವಂತಹ ಸಂದರ್ಭದಲ್ಲಿ ಅವಳ ಕೋಣೆಯನ್ನು ಪ್ರವೇಶಿಸಿ ಆ ವರಹ ಮಾಲಿಕೆಯನ್ನು ನೀವು ವಶಪಡಿಸಿಕೊಂಡಿರಿ ಎಂದಾದರೆ, ಪುರುಷರಿಗೆ ಪ್ರವೇಶವೇ ಇಲ್ಲ ಅಂತದ್ರಲ್ಲಿ ನಾನೊಬ್ಬ ಪುರುಷ ಅವಳ ಅಂತಃಪುರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಶಯ್ಯಾಗಾರಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಒಂದು ಉಪಾಯವನ್ನು ಹೇಳುತ್ತೇನೆ. ಇರುವುದೆನ್ನಲ್ಲಿ ಅಂಜನವು, ಹೌದು, ಅದೃಶ್ಯಾಂಜನ. ಈ ಅದೃಶ್ಯಾಂಜನವನ್ನು ನೀವು ಹಣೆಗೆ ತಿಕ್ಕಿದರೆ ಸಾಕು, ನೀವು ಯಾರಿಗೂ ಕಾಣುವುದಿಲ್ಲ. ನಾವು ಕಾಣುವುದಿಲ್ಲ, ಎಲ್ಲರೂ ನಿಮಗೆ ಕಾಣುತ್ತಾರೆ. ಮತ್ತೊಮ್ಮೆ ತಿಕ್ಕಿದ್ರೆ ಸಾಕು, ಮತ್ತೆ ನೀವು ಕಾಣುತ್ತೀರಿ. ಅದು ಅವಳಲ್ಲಿ ಅದು ಅವಳು ನನ್ನಲ್ಲಿ ಉಂಟು. ಕೊಟ್ಟಿದ್ದಾಳ? ಯುದ್ಧಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ಅದೃಶ್ಯಾಂಜನವನ್ನು ನನಗೆ ಕೊಟ್ಟವಳಿದ್ದಾಳೆ. ಈ ಅದೃಶ್ಯಾಂಜನ ನಿನ್ನ ಕೈಗೆ ಇಟ್ಟಿದ್ದೇನೆ, ಒಮ್ಮೆ ಪರೀಕ್ಷೆ ಮಾಡು. ಕಾಣುವುದಿಲ್ಲ, ನೋಡು. ಪರಿಮಳ ಮಾತ್ರ ತಮ್ಮ ಅಣ್ಣ, ಇವಳನ್ನು ನಂಬಲಿಕ್ಕೆ ಆಗುದಿಲ್ಲ. ಹಾಗಾಗಿ ಒಮ್ಮೆ ಪರೀಕ್ಷೆ ಮಾಡಬೇಕು. ನೋಡು ಅಣ್ಣ ಒಳ್ಳೆದ. ನನ್ನ ಅಣ್ಣ ಕಾಣುವುದೇ ಇಲ್ಲ. ನಿನ್ನ ಅಣ್ಣ ಕಾಣುವುದಿಲ್ವಾ? ಈಗ ತೆಗೆದಿದ್ದಾನೆ. ಈಗ ನಂಬು. ಹಾಗಿದ್ರೆ ಇದನ್ನು ನಾನು ಧರಿಸಿಕೊಂಡು ಅವಳ ಶಯ್ಯಾಗಾರಕ್ಕೆ ಹೋಗಿ ಮಲಗಿದ ಕಾಲಕ್ಕೆ ಅವಳಲ್ಲಿರುವಂತಹ ವರಹ ಮಾಲಿಕೆಯನ್ನು ನಾನು ಸ್ವಾಧೀನಪಡಿಸ್ತೇನೆ. ಆಮೇಲೆ ಅವಳನ್ನು ಯುದ್ಧದಲ್ಲಿ ಸೋಲಿಸ್ತೇನೆ. ಈ ಸಲ ಅವಳ ಗರ್ವವನ್ನು ಮುರಿಯದೆ ಬರುವುದಿಲ್ಲ. ಸರಿ ತಮ್ಮ ಅಣ್ಣ, ಅಲ್ಲಿಯವರೆಗೆ ಇವಳ ಹೊಣೆಗಾರಿಕೆ ನನಗೆ. ನಿನಗೆ ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೊಂಡು ಹೋಗಿ ಬರ್ತೇನೆ. ಭ್ರಮರಕುಂತಳೆಯನ್ನು ಶಿಕ್ಷೆಗೆ ಗುರಿಪಡಿಸಿ ಕಳುಹಿಸಿಯನ್ನು ಕೊಟ್ಟದ್ದಾಯಿತು ಘೋರರೂಪಿಯನ್ನು. ಅಂತಃಪುರವನ್ನು ಸೇರಿಕೊಂಡು ಮನಸ್ಸು ಯಾಕೋ ಬಿಕೋ ಅನ್ನುತ್ತಾಯಿ. ಕಾರಣ ಏನು ಅಂತ ಹುಡುಕುವುದಕ್ಕೆ ಹೊರಟ್ರೆ ಮಗಳೋಪಾದಿಯಲ್ಲಿ ಸಾಕಿ ಸಲಹಿದಂತಹ ಭ್ರಮರಕುಂತಳೆಯಿಂದ ನನಗಾದಂತಹ ಅಪಮಾನ. ಹೌದು, ಈ ದುಃಖದಿಂದ ನಾನು ಹೊರಬರಬೇಕು ಅಂತ ಆದರೆ ಒಂದರೆ ಕ್ಷಣ ಅಲ್ಲೇ ಹೊಗಳಿಸಿಕೊಳ್ಳಬೇಕು. ಕಾಳಿಕಾ ಮಾತೆ, ಇರೋ ಸ್ತ್ರೀ ರಾಜ್ಯಕ್ಕೆ ಒದಗಿ ಬಂದಿರುವಂತಹ ಸಂಕಟವನ್ನು ದೂರ ಮಾಡಮ್ಮ, ದೂರ ಮಾಡು. ಸರಸದುಳು ಒಡ್ಡೋಲಗದ ವಿಸ್ತರವ ಕಾಣುತ್ತ ಮುಂದೆ ಗಮಿಸಲು ಹರುಷಮುಖಿ ಶಯನಿಸಿದ ಮಂಚವ ಕಂಡನಾ ಕ್ಷಣದಿ ಅರರೆ ಇದುವೆ ಸಮಯ ಫಲ ದೊರೆದುದು ಬಂದುದಕ್ಕೆ ಫಲ ಹೊರಗ ಮಾಲೆ ಧರಿಸಲಿಲ್ಲ ಬರಿದೆ ಹೊರಗೆ ಸುಳ್ಳಲ್ಲ ಹೊರಗ ಮಾಲೆ ಧರಿಸಲಿಲ್ಲ ಬರಿದೆ ಹೊರಗೆ ಸುಳ್ಳಲ್ಲ ಅರರೆ ಇದುವೆ ಸಮಯ ಫಲ ಕೊಟ್ಟಂತಹ ದೃಶ್ಯಾಂಜನವನ್ನು ಧರಿಸಿಕೊಂಡು ಶಶಿಪ್ರಭೆ ಮಲಗಿದಂತಹ ಶಯ್ಯಾಗಾರವನ್ನು ಸೇರಿದರೆ ಅಲ್ಲರೇ ಇದುವೇ ಸರಿಯಾದಂತಹ ಸಮಯ. ಶಶಿಪ್ರಭೆ ಪವಡಿಸಿದ್ದಾಳೆ. ಪರೀಕ್ಷಿಸಿ ನೋಡುವಾಗ ವರಹ ಮಾಲಿಕೆಯನ್ನು ಧರಿಸಿಲ್ಲ, ಬದಿಯಲ್ಲಿ ಇರಿಸಿದ್ದಾಳೆ. ಈ ಸಮಯದಲ್ಲಿ ವರಹ ಮಾಲಿಕೆಯನ್ನು ಸ್ವಾಧೀನ ಪಡಿಸಿದ ಮೇಲೆ ಇವಳದಾದಂತಹ ಗರ್ವವನ್ನು ಮುರಿಯಬೇಕು. ಮೊದಲು ಆ ವರಹ ಮಾಲಿಕೆಯನ್ನು ಸಿಕ್ಕಿತು. ಹಾಗಂತ ಹೀಗೆ ಹೋಗುವುದಲ್ಲ, ಕಳ್ಳತನದ ಆರೋಪ ಬಂದಿತ್ತು. ಮೊದಲು ಇವಳು ಎಚ್ಚರವಾಗಬೇಕು. ಇವಳ ಗರ್ವವನ್ನು ಮುರಿದು ಆಮೇಲೆ ಆಲೋಚನೆ ಮಾಡಿ. ಇತ್ತ ಶಶಿಪ್ರಭೆ ನಿದ್ದೆಗಿಲ್ದೆದ್ದು ಬೇಗ ಹಸ್ತದೊಳು ತಡವರಿಸಿ ಸರವಿಲ್ಲದಾಗ ಹುಡುಕಿ ನೋಡಿದರು ಸರ ಕಾಣದಿರಲೋ ಗಡಿ ಬಿಡಿಸಿಯ ಬಿದ್ದೆದ್ದು ಮರುಗಿದಳು. ಆರ ಕೈ ಸೇರಿತೋ ಬಂಗಾರದಾರವೋ
ಹರನ ಸತಿಯ ಕರುಣದಿಂದ ಧರೆಯ ಮೇಲಗೆ ನಾನು ಅರಸೆಯನಿಸಿ ಮೆರೆಸಿದ ತವರಗ ಮಾಲಿಕೆ ಅರಸೆಯನಿಸಿ ಮೆರೆಸಿದ ತವರಗ ಮಾಲಿಕೆ ಆರ ಕೈ ಸೇರಿತು ಬಂಗಾರದಾರವು ಅಮ್ಮ ಏನಾಗಿ ಹೋಯಿ ಮಲಗುವ ಹೊತ್ತಿಗೆ ಕಳಚಿಟ್ಟಂತಹ ವರಹ ಮಾಲಿಕೆ ಎಚ್ಚೆತ್ತುಕೊಳ್ಳುವ ಹೊತ್ತಿಗೆ ಇಲ್ಲದಾಗಿ ಹೋಯಿತೆ. ನನ್ನ ಅಂತಃಪುರವನ್ನು ಹೊಕ್ಕು ಚೋರನಂತೆ ಬೊಕ್ಕು ಯಾರು ಈ ವರಹ ಮಾಲಿಕೆಯನ್ನು ಕದ್ದೊಯ್ದಿರಬಹುದು? ನನ್ನ ಕಣ್ಣಿಗೆ ಗೋಚರವಾಗದೆ ಹೋಯಿತಲ್ಲ ವರಹ ಮಾಲಿಕೆ. ಅದೇನು ಸಾಮಾನ್ಯದ ಬಂಗಾರದ ಹಾರ ಎಂದು ತಿಳಿದೆಯಾ? ಇಲ್ಲ ಇಲ್ಲ ಇಲ್ಲ. ಹರನ ಅರಸಿಯನ್ನು ಭಜಿಸಿ ಮೆಚ್ಚಿಸಿ ಅವಳಿಂದ ವರಪ್ರಸಾದವನ್ನಾಗಿ ಪಡೆದಂತಹ ಆ ವರಹ ಮಾಲಿಕೆ, ಅದರ ಬಲದಿಂದಲಲ್ವೇ ನಾನು ಈ ಸ್ತ್ರೀ ರಾಜ್ಯದ ಒಡತಿಯಾಗಿ ಧರಣಿಯಲ್ಲಿ ನನ್ನದೇ ಆದಂತಹ ಕೀರ್ತಿಯನ್ನು ಸಂಪಾದಿಸಿಕೊಂಡಿರುವುದು. ಅದು ನನ್ನ ಕೈ ಮೀರಿ ಹೋಯಿತು ಅಂತ ಆದರೆ ನನಗೆ ಅಪಜಯ ಎನ್ನುವುದು ಕಟ್ಟಿಟ್ಟ ಬುದ್ಧಿ. ಹಾಗಾದರೆ ಸ್ತ್ರೀ ರಾಜ್ಯಕ್ಕೆ ಕಂಟಕ ಒದಗಿ ಬಂತೆ. ಈ ಶಶಿಪ್ರಭೆಗೆ ಅಪಜಯವು ಸಮೀಪಿಸಿದೆ. ಅಮ್ಮ ಅಮ್ಮ, ನಿನ್ನ ಮಗಳ ಮೋರೆ ನಿನಗೆ ಕೇಳಿಸದೆ ತಾಯಿಯೇ? ಅಪರಿದೆ ದುಃಖಿಸಬೇಡ ಸರವಿಹುದೆಲ್ಲಯ ಕರಗಳು ನೋಡು ನೀನು ಶರಣನಾದರೆ ನಿನ್ನ ಕರುಣದಿ ರಕ್ಷಿಪೆ ಕರಕರೆಗೊಳದಿರಿಲ್ಲೋ ವರಹಮಾಲಿಕೆ ಕಾಣುವುದಿಲ್ಲ ಎಂಬ ಹಾಗೆ ದುಃಖಿಸುತ್ತಿರುವೆಯ? ಆ ವರಹಮಾಲಿಕೆಯನ್ನು ಕದ್ದವನಲ್ಲ, ಸ್ವಾಧೀನಪಡಿಸಿದವ ನಾನು ಬಳಿಯಲ್ಲೇ ಇದ್ದೇನೆ. ನಾನು ಯಾರು ಹೇಗೆ ಅನ್ನುವುದನ್ನು ನೋಡುವುದಕ್ಕೆ ಬೇಕಾಗಿ ಪ್ರಕಟಗೊಂಡ ನಿನಗೆ ನಾವು ಶರಣ ಬರುವುದುಂಟೆ ಹಣೆ ಮನ ಕೆಟ್ಟ ಮನೆ. ಹೆಣ್ಣು ಮಕ್ಕಳು ನಿದ್ರಿಸುವ ಕೋಣೆಗೆ ಕಳ್ಳನಂತೆ ಪ್ರವೇಶಿಸಿ ಕಳ್ಳನಾಗುತ್ತಿದ್ರೆ ಹೇಳದ ಹೋಗುತ್ತಿದ್ದ ಗಂಡು ಮಗನ ಹಾಗೆ ಮಾಲಿಕೆಯನ್ನು ಕದ್ದು ನನ್ನ ಅಪ್ಪಣ ಇಲ್ಲದೆ ವಶಪಡಿಸಿಕೊಂಡೆಯ. ಒಳ್ಳೆಯ ಮಾತಿನಲ್ಲಿ ವರಹ ಮಾಲಿಕೆಯನ್ನು ಒಪ್ಪಿಸು. ಇಲ್ಲದಿದ್ದರೆ ದ್ವೇಷಿಯಾಗಿ ಬೆಳೆದಯ ನಿನ್ನ ಸೊಕ್ಕನ್ನು ಇಳಿಸುವುದಕ್ಕೆ ಬಂದವ ಮಾರ್ತಂಡ ತೇಜವ. ಹರಿಭಕ್ತರಿವರು
ಶೀಲಲಾಮನ ದಯವಿರುವುದಿವರ ಮೇಲೆ ಸೋಲುವವರೆಲ್ಲ ರಣದುಡು ಬಾಲಕಿ ಅಮ್ಮ ಸಂಗ್ರಾಮವನ್ನು ಬಿಡಿ ಸಂಧಾನ ಮಾಡಿಕೊಳ್ಳಿ. ಅಯ್ಯೋ ಮಾರ್ತಾಂಡ ತೇಜ, ಅಮ್ಮ ನೀನು ಶಶಿಪ್ರಭೆ ಹಾಗೂ ಭ್ರಮರ ಗುಂಟಳೆಯನ್ನು ಮದುವೆಯಾಗಲಿ. ಇಬ್ಬರನ್ನು ಹೌದು, ಕಮಲ ಧ್ವಜ ಕಮಲಗಂಧಿನಿಯನ್ನು ಮದುವೆಯಾಗಲಿ. ಶಶಿಪ್ರಭಾ ಅಮ್ಮ, ನಿಮ್ಮಿರುವರ ದಾಂಪತ್ಯದ ಫಲವಾಗಿ ಮುಂದಕ್ಕೆ ಹುಟ್ಟಲಿರುವಂತಹ ಹೆಣ್ಣು ಮಗುವಿಗೆ ಪ್ರಮೀಳೆ ಎಂಬುದಾಗಿ ಹೆಸರನ್ನಿರಿಸು. ಹೌದೇ? ಆಮೇಲೆ 3 ಲೋಕದ ಗಂಡನೆನಿಸಿಕೊಳ್ಳುವಂತಹ ಪ್ರಾರ್ಥನೆ ಆಕೆಯನ್ನು ವರಿಸುವುದಕ್ಕೆ ಬರಲಿಕ್ಕಿದ್ದಾನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಮಾತನ ಕೇಳಿದನ 2 ಬಿಲಿಯನ ಅನುವರಿದಿದ್ದನ ಆಗಮನ ಬಾರಿಗೆ ಶಶಿಪ್ರಭಾ, ನನಗೆ ನಾಚಿಕೆ ಆಗ್ತದೆ. ನನಗೆ ಸಂತೋಷ ಆಗ್ತದೆ. ಯಾಕೋ? ಕೊನೆಗಾದ್ರೂ ಸಿಕ್ಕಿದೆಯಲ್ಲ. ಅಯ್ಯೋ, ಎಷ್ಟು ಮಂದಿಯನ್ನು ಹುಡುಕಿದ್ದೇನೆ, ನನಗೆ ಸರಿಯಾದವಳು ಇಷ್ಟವರೆಗೆ ಸಿಗಲಿಲ್ಲ ಅಂತ ಅಮ್ಮ ಹೇಳಿದ ಮಾತು. ಮಕ್ಕಳೇ, ನನಗೆ ಅನಿಸ್ತದೆ ಪೂರ್ವಜನ್ಮದಲ್ಲಿ ನೀನೇ ಹೆಂಡತಿಯಾಗಿದ್ದೀಯ ಅಂತ. ಹೋ, ಹಾಗಾದ್ರೆ ಬಯಸಿ ಬಂದವರು ತಾವು. ಹೌದೌದು, ಆಗಲಿ. ಅಮ್ಮ ಹೇಳಿದ್ಲು, ಮಕ್ಕಳೇ ಸಂಗ್ರಾಮ ಬೇಡ, ಸಂಧಾನ ಮಾಡಿಕೊಳ್ಳಿ, ಜೊತೆಗೆ ಸಂತಾನವನ್ನು ಮಾಡಿಕೊಳ್ಳಿ. ನಮಗೆ ಹುಟ್ಟುವ ಮಗು ಏನು ಅಂತಲೂ ಹೇಳಿದ್ದಾಳೆ. ಪೂರ್ಣ ನಿರ್ಣಯವಾಗಿದೆ. ಅವಳು ಯಾರನ್ನು ಮದುವೆ ಆಗುತ್ತಾನೆ ಅನ್ನುವುದನ್ನು ಹೇಳಿದ್ದಾಳೆ. ಹಾಗಿದ್ರೆ ಶಶಿಪ್ರಭೆ ಮತ್ತು ಮಾರ್ತಾಂಡ ತೇಜರು ಸೇರಬೇಕು ಅನ್ನುವುದು ದೇವಿಯ ನಿಯಮ, ಬ್ರಹ್ಮನ ಲಿಪಿ. ಈ ಮದುವೆ ಅನ್ನುವುದು ಹುಟ್ಟುವಾಗಲೇ ಸ್ವರ್ಗದಲ್ಲೇ ನಿರ್ಣಯವಾಗಿಯೇ ಹುಟ್ಟುವುದಂತೆ ಅಲ್ವೇ? ಮತ್ತೊಂದು, ಪುರುಷ ಪ್ರಕೃತಿಯ ಸಹಯೋಗದಿಂದಲೇ ವಿಶ್ವದ ಸಮಸ್ತ ವ್ಯವಹಾರಗಳು ನಡೆಯುವುದು. ನೀರು ಹರಿಯಬೇಕು, ಅದರ ಸ್ವಭಾವ. ಬೆಂಕಿ ಉರಿಯಬೇಕು, ಅದರ ಸ್ವಭಾವ. ಗಾಳಿ ಬೀಸಬೇಕು, ಅದರ ಸ್ವಭಾವ. ಗಾಳಿ ಉರಿಯಬಾರದು, ಬೆಂಕಿ ಬೀಸಲೂಬಾರದು. ಹಾಗಿದ್ರೆ ಸ್ವಭಾವ ಅಂದ್ರೆ ಏನು? ನಿಯತಿ, ಪ್ರಕೃತಿಯ ಧರ್ಮ ಅಂತ ಅರ್ಥ. ಆ ಪ್ರಕೃತಿಯನ್ನು, ನಿಯತಿಯನ್ನು ನೇಮಿಸಿದವ ದೇವರು. ಅದನ್ನು ವಿರೋಧವಾಗಿ ಇರಿಸಿಕೊಳ್ಳುವಂತಹ ಹಕ್ಕು ನಮಗಿಲ್ಲ ಅಲ್ವೇ? ಬಳ್ಳಿಗೊಂದು ಮರ ಹೇಗೆ ಆಶಯವೋ ಹಾಗೆ ಹೆಣ್ಣಿಗೊಬ್ಬ ಗಂಡ ಬೇಕೇ ಬೇಕು. ಈ ಸತ್ಯವನ್ನು ತಿಳಿಯದೆ ನಾನು ಇದುವರೆಗೆ ದೊಡ್ಡ ಅನರ್ಥವನ್ನೇ ಎಸಗಿದೆ. ಆದರೆ ಸಮಯಕ್ಕೆ ಸರಿಯಾಗಿ ನಿಮ್ಮ ರೂಪದಲ್ಲಿ ಭಗವಂತ ನನ್ನನ್ನು ಎಚ್ಚರಿಸಿದ. ನಾನು ಕೂಡ ಬಂದದ್ದು ಹಾಗೆ, ಕನ್ಯಾರ್ಥಿಯಾಗೆ ನಾವು ಬಂದದ್ದು. ಕಾಣುವವರ ಕಣ್ಣಿಗೆ ದಿಗ್ವಿಜಯ ಕನಕಾರ್ಥಿ ಆದರೂ ಕೂಡ ನಮಗೆ ಅನುರೂಪಳಾದಂತಹ ಹೆಣ್ಣು ಹುಡುಕಿಕೊಂಡೇ ಬಂದದ್ದು. ಕೊನೆಗೂ ಬಂದಲ್ಲಿ ಒಳ್ಳೆಯ ನನಗೊಬ್ಬಳು ಹೆಣ್ಣು ಸಿಕ್ಕಿದಳು. ಅದು ಕೂಡ ಇಬ್ಬರನ್ನು ನಾನು ಮದುವೆ ಆಗಬೇಕು ಅಂತ ಹೇಳಿದ್ದಾಳೆ. ಹಾಗಿದ್ರೆ ನಾನು ಬಂದ ಕಾರ್ಯವೂ ಆಯಿತು. ನಿನ್ನದಾದಂತಹ ಜೀವನಕ್ಕೆ ಬೆಳಕಾಗುವಂತಹ ಯೋಗವನ್ನು ದೇವಿಯೇ ಕರುಣಿಸಿದ್ದಾಳೆ. ಶುಭ ಮಂಗಳ ಮುಹೂರ್ತ ಅನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಪುಣ್ಯಪ್ರದವಾದಂತಹ ಈ ಶಶಿಪ್ರಭಾ ಪರಿಣಯ ಅನ್ನುವಂತಹ ಕಥಾನಕವನ್ನು ಈ ಕ್ಷೇತ್ರದಲ್ಲಿ ಯಾರು ಆಡಿಸಿದ್ರೋ, ಯಾರು ಹಾಡಿದ್ರೋ, ಯಾರು ಕುಣಿದ್ರೋ, ಯಾರು ಭಕ್ತಿ ಶ್ರದ್ಧೆಗಳಿಂದ ನೋಡಿದ್ರೋ ಅವರೆಲ್ಲರಿಗೂ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಆರಾಧ್ಯ ಮೂರ್ತಿ ಮಹಾಗಣಪತಿ, ಕಟೀಲು ದುರ್ಗಾಪರಮೇಶ್ವರಿ ಹಾಗೂ ಸ್ಥಳದೇವರ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಸೇವಾಕರ್ತರಿಗೆ ಬೇಕಾದಂತಹ ಯಶಸ್ಸನ್ನು, ಸುಖ, ಸಂಪತ್ತನ್ನು ಕೊಟ್ಟು ದೇವರು ಅನುದಿನವೂ ಅವರನ್ನು ಕಾಪಾಡಲಿ ಎಂಬ ಹಾಗೆ ನಾವು ಸಮಷ್ಟಿಯಾಗಿ ಸಂಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಪುಣ್ಯಪ್ರದವಾದ ಕಥಾಭಾಗಕ್ಕೆ ಮಂಗಳಗೀತೆ ಹಾಡುವರೆ ಸಭಾಸದರಿಂದ ಅಪ್ಪಣೆಯನ್ನು ಯಾಚಿಸ್ತೇವೆ. ಭದ್ರಂ ಶುಭಂ ಮಂಗಳಂ. ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಲ ದಶರಥನದನಗೆ ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ ಮಂಗಳ ಮಂಗಳಾಂಬಿಕೆಗೆ ಮಂಗಲಂ ಜಯ ಮಂಗಲಂ ಮಂಜುನಾಥನಿಗೆ ಮಂಗಲಂ